ಕಳೆದ 3 ದಿನಗಳಿಂದ ನಾವೆಲ್ಲರೂ ಸೇರಿ ನಮ್ಮ ಜೀವನವನ್ನು ಉತ್ಕೃಷ್ಟ ಮಾಡಿಕೊಳ್ಳೋದಕ್ಕೆ, ಜೀವನದ ಸೌಂದರ್ಯವನ್ನು ಹೆಚ್ಚು ಮಾಡೋದಕ್ಕೆ, ಆತ್ಮಸಾಕ್ಷಿ ಮೆಚ್ಚೋ ಹಾಗೆ, ಪರಮಾತ್ಮನ ಅನುಗ್ರಹ ಆಗೋ ಹಾಗೆ ಹೇಗೆ ಸವಿಸೋದು ಅನ್ನೋದನ್ನು ಚಿಂತನೆ ಮಾಡ್ತಾ ಇದ್ದೆವು. ನಮ್ಮ ಜೀವನವನ್ನು ನಾವೇ ಕಾಳಜಿ ಮಾಡಬೇಕು. ಬೇರೆಯವರು ಕಾಳಜಿ ಮಾಡಿದರೆ ಬದಲಾವಣೆ ಆಗೋದಿಲ್ಲ, ಅನುಕಂಪ ನಿರ್ಮಾಣ ಆಗ್ತದೆ. ನಿನ್ನೆ ನಾವು ನೋಡಿದ ಹಾಗೆ ನಮ್ಮ ಒಳಗಡೆ ಏನೇನು ದೋಷಗಳಿದಾವೋ, ನಾವು ಎಲ್ಲೆಲ್ಲಿ ತಪ್ತಾ ಇದ್ದೇವೋ ಅನ್ನೋದನ್ನು ನಾವೇ ಹುಡುಕಿಕೊಂಡು ನಾವೇ ರಿಪೇರಿ ಮಾಡ್ಕೋಬೇಕು. ಬೇರೆಯವರ ಮೇಲೆ ನಾವು ಅವಲಂಬನ ಆದರೆ, ಅನ್ನಕ್ಕಾಗಿ ಅವಲಂಬನ ಆದರೆ ಒಮ್ಮೊಮ್ಮೆ ನಡೀತದೆ. ನಮ್ಮ ದೋಷಗಳನ್ನು ಗುರುತಿಸಿಕೊಳ್ಳುವ ವಿಚಾರದಲ್ಲಿ ಬೇರೆಯವರ ಮೇಲೆ ಅವಲಂಬನೆ ಆದರೆ ಪೂರ್ಣ ಪ್ರಮಾಣದಲ್ಲಿ ತಿಳುವಳಿಕೆಗೆ ಬರುವುದಿಲ್ಲ. ಬೇರೆಯವರು ನಮ್ಮನ್ನು ಮೆಚ್ಚಿಸೋ ಸಲುವಾಗಿ ನಾವು ಕೆಟ್ಟವರಿದ್ದರೂ ಒಳ್ಳೆಯವರು ಅಂತ ನಮಗಂತಾರೆ. ನಮ್ಮ ಹತ್ರ ದೋಷ ಇದ್ದರೂ, ನಾವು ತಪ್ಪು ಮಾಡ್ತಿದ್ರು, ತಪ್ಪು ಮಾತಾಡ್ತಿದ್ರು, ನಮ್ಮನ್ನು ಮೆಚ್ಚಿಸೋ ಸಲುವಾಗಿ ಬೇರೆಯವರು ಏನಂತಾರೆ, ನೀವು ಒಳ್ಳೆಯವರು ಅಂತ ಹೇಳ್ತಾರೆ. ನಾವೇ ಆತ್ಮಸಾಕ್ಷಿಯನ್ನು ತಪಾಸು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೆ, ನಮ್ಮದು ನಾವೇ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೆ, ನಮ್ಮ ದೋಷ ಏನು ಅನ್ನೋದು ನಮಗೆ ನಿಖರವಾಗಿ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಜೀವನವನ್ನು ನಾವೇ ಸುಧಾರಿಸ್ಕೋಬೇಕು. ಯಾಕೆ? ಜೀವನ ನಂಬುದು. ಯಾರೇ ಹೇಳಲಿ 100, ಬದುಕು ನಿನ್ನದೋ ಗೆಳೆಯ, ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯ, ಮತಿಯಂತೆ ಯತಿ ನೀನು ಮುದ್ದು ರಾಮ. ನೀ ಏನು ಮಾಡ್ತೀಯಾ, ಎಲ್ಲಿ ಇದೀಯಾ ಅನ್ನೋದ್ರ ಮೇಲೆ ನಿನ್ನ ಜೀವನ ತೀರ್ಮಾನ ಆಗೋದಿಲ್ಲ. ಬೋಧಿಯಡಿ ಕುಳಿತೊಡನೆ ಬುದ್ಧ ಬೋಧಿ ಗಿಡದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ. ನಾವು ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡ್ರೆ ಬುದ್ಧ ಆಗ್ತೀವೇನು? ನಮ್ಮ ವಸ್ತ್ರ ನಮ್ಮನ್ನು ದೊಡ್ಡವ್ರನ್ನ ಮಾಡೋದಿಲ್ಲ. ಕೇಳೋ ಶಾಸ್ತ್ರ ನಮ್ಮ ಹಾದಿ ಸುಧಾರಿಸೋದಿಲ್ಲ. ನಮ್ಮ ಒಳಗಡೆ ಇರುವಂಥ ಬೇಡವಾದಂಥ ಸಣ್ಣ ಸಣ್ಣ ಸಂಗತಿಗಳನ್ನು ಗುರುತಿಸಿಕೊಂಡು ತಕ್ಷಣಕ್ಕೆ ಚಿಕಿತ್ಸೆ ಕೊಟ್ಕೊಳ್ಳದೆ ಇದ್ದರೆ ನಾವು ಯಾವ ಕಾರಣಕ್ಕೂ ಸುಧಾರಣೆ ಆಗೋದಿಲ್ಲ. ಬೇರೆಯವ್ರನ್ನ ಮೆಚ್ಚಿಸೋ ಸಲುವಾಗಿ, ಬೇರೆಯವ್ರನ್ನ ಒಪ್ಪಿಸೋ ಸಲುವಾಗಿ ನಾವು ಜೀವನ ಮಾಡಿದರೆ ನಮ್ಮ ಜೀವನದಲ್ಲಿ ಸುಧಾರಣೆ ಆಗೋದಿಲ್ಲ. ಯಾಕೆ ಅಂದರೆ ಜಗತ್ತು ಏನು ಮಾಡಿದರೂ ಮೆಚ್ಚೋದಿಲ್ಲ, ಯಾರನ್ನೂ ಮೆಚ್ಚಿಸೋದಕ್ಕಾಗೋದಿಲ್ಲ. ಏನು ಮಾಡಿದರೂ ಜಗತ್ತಿನಲ್ಲಿ ಒಂದು ಮಾತಂತಾರೆ. ಚನ್ನಬಸವಣ್ಣವ್ರದ್ದೊಂದು ಭಾಳ ಚಂದ ವಚನ ಇದೆ. ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ವಚನ ಭಾಳ ಚಂದಿದೆ. ನಾವೇನು ಮಾಡ್ತೀವಿ, ಯಾರು ನೋಡ್ತಾ ಇದ್ದಾರೆ ಅಂತ ನೋಡಿ ಕೆಲಸ ಮಾಡ್ತೀವಿ, ಯಾರು ಕೇಳಿಸ್ಕೋತಾ ಇದ್ದಾರೆ ಅಂತ ನೋಡಿ ಮಾತಾಡ್ತೀವಿ. ಅವ್ರು ನೋಡ್ತಾರೆ, ಅವ್ರು ಕೇಳಿಸ್ಕೋತಾರೆ ಅಂತ ನಾವು ಮಾಡಿದರೆ, ಮಾತಾಡಿದರೆ ಅವ್ರು ಮೆಚ್ತಾರೆ. ಮನಸ್ಸು ಮೆಚ್ಚಬೇಕಲ್ಲ. ಜನ ಮೆಚ್ಚಿ ನಡೆಕೊಂಬರೇನುಂಟು, ಲೋಕದೊಳು ಮನಮೆಚ್ಚಿ ನಡೆದುಕೊಳ್ಳಬೇಕಲ್ಲವೇ.
ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರು. ಊರೊಳಗಿದ್ದಡೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದಡೆ ಮೃಗ ಎಂಬರು. ಹೊನ್ನ ಬಿಟ್ಟಡೆ ದರಿದ್ರನೆಂಬರು, ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು, ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು. ಮಾತನಾಡದಿರ್ದಡೆ ಮೂಗನೆಂಬರು, ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತು ಎನ್ನುವರು. ನಿಜವನಾಡಿದಡೆ ನಿಷ್ಠುರಿ ಎಂಬರು, ಸಮತೆಯನಾಡಿದಡೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ, ಲೋಕದಿಚ್ಛೆಯ ನುಡಿಯ ಲೋಕದಿಚ್ಛೆಯ ನಡೆಯ. ನೆವರ್ ಟ್ರೈ ಟು ಪ್ಲೀಸ್ ದ ವರ್ಲ್ಡ್. ಜಗತ್ತು ಮೆಚ್ಚಿಸಾಕ್ ಹೋಗಬೇಡ್ರಿ. ಜಗತ್ತು ಮೆಚ್ಚಿಸೋದಕ್ಕೆ ಹೋದ್ರೆ ಜಗತ್ತು ಮೆಚ್ಚೋದಿಲ್ಲ. ಏನು ಮಾಡಿದ್ರು ಏನಾದರೂ ಅಂತಾರೋ ಇಲ್ಲೋ, ಅಂತಾರೋ ಇಲ್ಲೋ. ಏನು ಮಾಡಿದ್ರು ಅಂತಾರ. ಚಲೋದು ಮಾಡಿದ್ರೆ ಚಲೋದು ಮಾಡ್ಯಾರ ಅಂತಾರ, ಕೆಟ್ಟ ಮಾಡಿದ್ರೆ ಕೆಟ್ಟ ಮಾಡಿರು ಅಂತಾರ. ಚಲೋದು ಒಂದು ಥೋಡೆ, ಕೆಟ್ಟ ಒಂದು ಥೋಡೆ ಮಾಡಿದ್ರೆ ಅದೊಂದು ಥೋಡೆ ಇದೊಂದು ಥೋಡೆ ಅನ್ನೋದ್ರದಾರ. ಅದಕ್ಕೆ ಜೀವನ ನಂಬುದು, ನಾವು ತಿದ್ದುಕೋಬೇಕು. ನಿನ್ನೆ ಹೇಳಿದ್ನೆಲ್ಲ, ನಾವು ತಿಳ್ಕೋಬೇಕು, ನಾವು ತೊಳ್ಕೋಬೇಕು. ನಾವು ತಿಳ್ಕೋಬೇಕು, ನಾವು ತೊಳ್ಕೋಬೇಕು. ಎರಡು ನಾವು 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 ದೋಣಿ ದಾಟಬೇಕಲ್ಲ ಇದನ್ನ, ಭವಸಾಗರನ. ನಾವು ಏನು ಅಂತ ತಿಳ್ಕೊಂಡ್ರೆ ನಾವು ಭಾಳ ಸರಳ ಹೋಗ್ತದೆ. ನಾವು ಏನು ಅಂತ ತಿಳ್ಕೊಂಡ್ರೆ ನಾವು ಭಾಳ ಸರಳ ಹೋಗ್ತದೆ. ನಾವು ಅಂದರೆ ದೋಣಿ, ಅದು ತೇಲ್ಬೇಕಲ್ಲ, ಮುಳುಗಬಾರ್ದಲ್ಲ. ಗಾಳಿ ಬಂದ ಕಡೆ ಹಾರಿ ತೂರಿ ಹೋಗಿ ಯಾವುದೋ ದಿಕ್ಕಿನೊಳಗಡೆ ಅಲ್ಲೋಲ ಕಲ್ಲೋಲ ಆಗಿ ಮಗಚಿ ಬಿದ್ದ ಜೀವನ ಅಧ್ವಾನ ಆಗಬಾರ್ದಲ್ಲ. ಅದಕ್ಕೊಂದು ಅರ್ಥ ಇರಬೇಕಲ್ಲ, ಕಿಮ್ಮತ್ತಿರ್ಬೇಕಲ್ಲ, ಒಂದು ರೀತಿ ರಿವಾಜ್ ಇರಬೇಕಲ್ಲ. ನೋಡಿದವ್ರು 4 ಮಂದಿ ಹ್ಞೂ ಅನ್ಬೇಕಲ್ಲ. ಸಮಾಜ ನೋಡಿ ಮೆಚ್ಚಬೇಕಲ್ಲ, ದೇವರು ಕೊನೆಗೆ ಮೆಚ್ಚಬೇಕಲ್ಲ. ಹಂಗೆ ನಮ್ಮ ಜೀವನ ಆಗಬೇಕಾದ್ರೆ ನಾವು ತಿಳ್ಕೋಬೇಕು, ನಾವು 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 ತೊಳ್ಕೋಬೇಕು. ಏನೇನು ತಿಳ್ಕೋಬೇಕು? ಭಾವ ಶುದ್ಧ ಇರಬೇಕು. ಅಂದ್ರೆ ಏನೇನು ವಿಚಾರ ಮಾಡ್ತೀವಲ್ಲ, ಚಲೋ ವಿಚಾರ ಮಾಡೋ. ಕೆಟ್ಟ ವಿಚಾರಕ್ಕೆ ಆಸ್ಪದ ಕೊಡೋದಿಲ್ಲ. ಕೆಟ್ಟ ವಿಚಾರ ಬಂದ್ರೂ ತಲೆಯಾಗ ಉಳ್ಯಾಕ ಬಿಡೋದಿಲ್ಲ. ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಅತ್ಯಂತ ದೊಡ್ಡ ತಪಸ್ಸಿದು. ನಮ್ಮ ತಲೆಯಾಗ ಕೆಟ್ಟ ವಿಚಾರ ಬಂದಾಗ ಅದು ಖಾಯಂ ಉಳ್ಯಾಕ ಬಿಡಬಾರ್ದು, ಹೊರಗೆ ಹಾಕಬೇಕದನ್ನು. ಎರಡನೇದು ಚಲೋ ಮಾತಾಡೋದು. ನಾವು ಹೆಂಗೆ ಮಾತಾಡಬೇಕು? ನಾವು ಮಾತಾಡಿದ್ದನ್ನು ಕೇಳಿಸಿಕೊಂಡ್ರೆ ದೇವರಿಗೆ ಹೌದಪ್ಪ ಅನಿಸ್ಬೇಕು. ಹೌದು ಕೇಳಬೇಕು. ಚಲೋ ಮಾತಾಡಬೇಕು, ಚಲೋ ವಿಚಾರ ಮಾಡಬೇಕು, ಸತ್ಯವನ್ನೇ ಮಾತಾಡಬೇಕು. ಸತ್ಯನ ಮಾತಾಡೋ ಸಾಧ್ಯ ಆದಷ್ಟು. ಅವರೊಂದು ಮಾತಂದ್ರು ಶರಣರು, ಸತ್ಯ ಮಾತಾಡಿದ್ರೆ ನೆನಪಿಟ್ಕೊಳ್ಳೋ ಅಗತ್ಯ ಇಲ್ಲ, ಸುಳ್ಳು ಮಾತಾಡಿದ್ರೆ ನೆನಪಿಟ್ಕೊಳ್ಳೋ ಅಗತ್ಯ ಇರ್ತದೆ. ಸತ್ಯ ಹೇಳಿದ್ರೆ ಮುಗೀತು, ಸುಳ್ಳು ಹೇಳಿದ್ರೆ ಚಾಲು ಆಯ್ತು. ನಾ ಹೇಳೋದು ತಿಳಿತದೆ ನಿಮಗೆ? ಸುಳ್ಳಂದ್ರೆ ಗೊತ್ತದೆ? ಉಪಯೋಗಿಸ್ತೀರಿಲ್ಲೋ? ಅವಾಗವಾಗ ಅದನ್ನು ಉಪಯೋಗಿಸ್ಬೇಕು, ಹೆಚ್ಚು ಉಪಯೋಗಿಸ್ಬೇಕು. ಸುಳ್ಳು ಸತ್ಯದಿಂದ ಏನು ಪ್ರಯೋಜನ ಅದೇ? ಏನೂ ಉಪಯೋಗ ಇಲ್ಲ. ಸತ್ಯ ಹೇಳಿದ್ರೆ ಲೋಕಕ್ಕೆ ನಿಷ್ಠುರ ಆಗ್ತೀವಿ, ಜನ ಮೆಚ್ಚೋದಿಲ್ಲ. ಮನ್ಯಾಗ ಬೇಕಾದ್ರೆ ಹೋಗಿ ಹೇಳ್ರಿ, ಮನ್ಯಾಗ ಮಾತಾಡ್ರಿ. ಮಗಳು ದಡ್ಡಿ ಇದ್ದಳಂದ್ರೆ ಅಪ್ಪ ಅವ್ವ ಕುಂಡ್ರಿಸ್ಕೊಂಡ್ರೆ ನೀ ದಡ್ಡಿದಿ ಅಂದ್ರೆ ಮಗಳು ಅಪ್ಪ ಅವನ್ನ ಗೌರವಿಸೋದಿಲ್ಲ. ಗಂಡ ಮಬ್ಬಿದ್ರಂದ್ರೆ ಪತ್ನಿ ನೀವೇನ್ರಿ ಮಬ್ಬದಿರಿ ಅನ್ರಿ ಗಂಡ ಹೆಂಡತಿ ಮೇಲೆ ಸಿಟ್ಟಾಗ್ತಾನೆ. ಹೆಂಡತಿ ದುಡುಕು ಮಾಡ್ತಿದ್ದಳಂದ್ರೆ ಗಂಡ ನೀ ಎಷ್ಟು ದುಡುಕು ಮಾಡ್ತೀಯ ಅಂದು ನೋಡ್ಲಿ, ಉಪಚಾರ ಕಡಿಮೆ ಆಗುತ್ತದೆ. ಖರೆ ಹೇಳಿದ್ರೆ ಜಗತ್ನಾಗ ಪ್ರೇಮ ಕಡಿಮೆ.
ಸುಳ್ಳು ಮಾತಾಡ್ಬೇಕು. ಅದಕ್ಕೆ ನಾವೆಲ್ಲರೂ ನಾಳೆಯಿಂದ ಹೆಚ್ಚು ಹೆಚ್ಚು ಸುಳ್ಳು ಮಾತಾಡೋಣ. ಎಷ್ಟು ಸುಳ್ಳು ಮಾತಾಡೋಣ ಅಂದ್ರೆ ಎಲ್ಲೂ ಏನು ಉಳಿಬಾರ್ದು, ಎಲ್ಲ ಹುಡುಕಿ ಹುಡುಕಿ ಸುಳ್ಳು ಹೇಳೋಣ. ತಯಾರಿದ್ದೀರಿ? ಈಗ ಗೋಣ ಹಾಕೋದು ಭಾಳ ಸರಳದೆ, ಕರ್ಕೆದಕ್ಕೂ ಮಾಡಿ ನೋಡ್ರಿ. ಒಂದು ದಿನ ಒಂದು ಸುಳ್ಳು ಹೇಳಲಾರ್ದಂಗೆ ಒಂದು ದಿನ ಪ್ರಯೋಗ ಮಾಡಿ ನೋಡ್ರಿ. ಅವ ಕೈಲಾಸದಾಗಿರ್ಲಿ ಕಾಶಿಯಾಗಿರ್ಲಿ ಓಡಿ ಬಂದು ಅಂಗಳದಾಗ ಕುಂಡಿರ್ಲಿಲ್ಲ ಅಂದ್ರೆ ಬಂದು ನಂಗೆ ಹೇಳ್ರಿ, ಮಾಡಿ ನೋಡ್ರಿ ಇದನ್ನ ಪ್ರಯೋಗನ. ಆಧ್ಯಾತ್ಮ ಅಂದ್ರೆ ಬೋಧನ ಅಲ್ಲ, ಆಚರಣ. ಪ್ರಾಕ್ಟಿಕಲ್ ಮಾಡಿ ನೋಡ್ಬೇಕಲ್ಲ ನಾವು. ಒಂದು ದಿನ ನಾಳೆ ಬೆಳಕು ಹರಿತದಲ್ಲ, ಎಚ್ಚರ ಆಗ್ತದಲ್ಲ, ಮನಸ್ಸಿನ್ಯಾಗೂ ಮಾತಿನ್ಯಾಗೂ ಒಂದು ಸುಳ್ಳಿಗೆ ಆಸ್ಪದ ಕೊಡಬಾರ್ದು. ತಪ್ಪಿ ನಾಲ್ಗಿ ತುದಿಯಾಗ ಬಂದಿತ್ತಂದ್ರೆ ತಟ್ಟಂತ ಅಲ್ಲೇ ಇಡಬೇಕು. ಅದಕ್ಕೆ ಹಿಂದೆ ಹಿರಿಯರು ಹೇಳಿದ್ರು, ಯೋಚನೆ ಮಾಡಿ ಮಾತಾಡ್, 10 ಸಲ ವಿಚಾರ ಮಾಡಿ ಮಾತಾಡಂತಿದ್ರು. ನಾವೇನು ಮಾಡ್ತೀವಿ, ಪಟ್ 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 ಅಲ್ಲೇ ಹಂಗಾಗಬಾರ್ದು. ಸತ್ಯವೆಂಬ ಕೂರಲಗ ನೆತ್ತಿ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಜಂಬು ದ್ವೀಪ ನವ ಖಂಡ ಪೃಥ್ವಿಯೊಳಗೆ ಕೇಳಿರಣ್ಣ ಎರಡಾಳಿನ ಭಾಷೆಯ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಗೆಲ್ಲೋರು ಯಾರು? सत्य. जिसके हाथ में हथियार है और वो हथियार सत्य है, उनका जीत होता है. ಯಾರ ಕೈಯಾಗ ಹತ್ಯಾರ ಇದೆ ಮತ್ತು ಆ ಹತ್ಯಾರ ಸತ್ಯ ಇದೆ, ಅವ್ರು ಗೆಲ್ತಾರೆ. ಸತ್ಯ. ನಮ್ಮ ಜೀವನಕ್ಕೆ ಇನ್ನೇನು ಬೇಡ, ಒಂದ ಪಾಠ. ದ್ರೋಣಾಚಾರ್ಯರು ಪಾಂಡವರಿಗೂ ಕೌರವರಿಗೂ ಗುರುಗಳು, ವಿದ್ಯಾಗುರುಗಳು. ಅವರಿಗೆ ಅವ್ರ ಮೇಲೆ ಭಾಳ ಪ್ರೇಮ, ಹುಡುಗರ ಮೇಲೆ. ಇವ್ರು 5 ಜನ, ಅವ್ರು 101 ಜನ. ಅವರಿಗೆ ಪಾಠ ಮಾಡೋ ಕಾಲಕ್ಕೆ ಎಲ್ಲಾರನ್ನೂ ಕೂಡಿಸ್ಕೊಂಡು ಎಲ್ಲರಿಗೂ ನೀತಿ ಪಾಠ, ಜೀವನ ಪಾಠ, ಶಸ್ತ್ರ ಪಾಠ, ರಾಜನೀತಿ ಪಾಠ ಎಲ್ಲ ಕಲಿಸ್ತಿದ್ರು. ಆದರೂ ಅವರಿಗೆ ಧರ್ಮನ ಮೇಲೆ ಪ್ರೇಮ ಭಾಳ, ಯುಧಿಷ್ಠಿರ ಮೇಲೆ. ಯಾಕೆ ಅಂದರೆ ಹಂಗೆ ಯಾರು ಇರಲಿಲ್ಲ ಹಿಂದೆ. ಸಣ್ಣ ವಯಸ್ಸಿನೊಳಗಡೆನೆ ಧರ್ಮನೊಳಗಡೆ, ಧರ್ಮರಾಯನೊಳಗಡೆ ಅಂಥ ಎಲ್ಲ ಸದ್ಗುಣಗಳು ಪ್ರಕಟ ಆಗ್ತಿದ್ವು. ಅವ ಬಂದರೆ, ಅವ ಮಾತಾಡಿದರೆ, ಅವ ಏನಾದರೂ ಕೆಲಸ ಮಾಡಿದರೆ ಆನಂದ ಆಗ್ತಿತ್ತು. ಹಂಗಿದ್ದ ಹುಡುಗ. ಧರ್ಮ ಹೃದಯದೊಳಗಡೆ ದ್ರೋಣಾಚಾರ್ಯರಿಗೆ ಧರ್ಮನ ಮೇಲೆ ಇನ್ನಿಲ್ಲದ ಅಭಿಮಾನ. ಪಾಠ ಮಾಡುವ ಕಾಲಕ್ಕೂ ಅವನಿಗೆ ಶಹಬಾಷ್ 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 ಅಂತಿದ್ರು. ಮಹಾಭಾರತದೊಳಗೆ ನಡೆದ ಘಟನೆ ಆಯಿತು. ಪಾಠ ಪ್ರಾರಂಭ ಮಾಡಿದ್ರು, 1ನೇ ಪಾಠ ಮುಗೀತು. ಮಾರನೇ ದಿನ ಎಲ್ಲರೂ ಬಂದರು. ಎಲ್ಲರೂ ಬಾಯ್ಪಾಠ ಮಾಡಿರಿ ಅಂತ ಕೇಳಿದ್ರು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ, ಇದು ಮಹಾಭಾರತ. ಆ ದ್ರೋಣಾಚಾರ್ಯ, ಆ ಧರ್ಮ, ಆ ಅರ್ಜುನ, ಆ ಭೀಮಂದಲ್ಲಿದು. ನಂಬುದೇ ಮಹಾಭಾರತ, ನಂಬುದೇ. ನಾವೇ ಧರ್ಮ, ನಾವೇ ಅರ್ಜುನ, ನಾವೇ ದ್ರೋಣ. ನಮ್ಮ ಕಲ್ಪನಾ ಇಲ್ಲ. ನಾವು ಹಳೆಯದನ್ನೆಲ್ಲ ಕೇಳಿ ಆನಂದ ಪಡ್ತೀವಿ. ಹಿಂಗೆ ನಾವು ಬದುಕಲಿಲ್ಲ ಅಂದ್ರೆ ಏನಾಗ್ತದೆ ಅನ್ನೋ ಆತಂಕನ ನಮಗಿಲ್ಲ. ರಾಮಾಯಣ ಕೇಳಿ, ಮಹಾಭಾರತ ಕೇಳಿ ಆನಂದ ಪಡ್ತೀವಿ. ಹಂಗೆ ನಾವು ನಡಿಲಿಲ್ಲಂದ್ರೆ, ಹಂಗೆ ನಾವು ನುಡಿಲಿಲ್ಲಂದ್ರೆ ಮುಂದೆ ಏನಾಗ್ತದೆ ಅನ್ನೋ ಆತಂಕ ನಮಗಿಲ್ಲ. ನೋಡಿರಿ ಊರು ಹೆಂಗದವು, ನೋಡಿರಿ ಓಣಿ ಹೆಂಗದವು. ಇಷ್ಟೆಲ್ಲ ಮಂದಿ ಮಹಾತ್ಮರು, ಸಂತರು, ಸ್ವಾಮಿಗಳು ಗುದ್ದಾಡಿ ಬಡದಾಡಿ ಹಗಲು ರಾತ್ರಿ ಸಮಾಜ ಸಮಾಜ ಧರ್ಮ ಧರ್ಮ ಅಂತ ತಿರುಗಾಡಿ ಎಷ್ಟು ಕಷ್ಟಪಡ್ತಾರೆ. ಖರೆ ಖರೆ ಆತ್ಮಸಾಕ್ಷಿಲಿ ಹೇಳ್ರಿ, ಎಳ್ಳಷ್ಟರ ನಾವು ಸುಧಾರಣೆ ಆಗೀವಿ? ಎಳ್ಳಷ್ಟರ ಸುಧಾರಣೆ ಆಗೀವಿ? ಯಾಕೆ? ನಾವು ಬರೀ ಆನಂದ ಪಡೋರು. ಆಯ್ತಲ್ಲ, ಈ ವರ್ಷ ಆಯ್ತು, ಮುಂದಿನ ವರ್ಷ ಆಯ್ತು, ಮತ್ತೊಂದು ವರ್ಷ ಆಗ್ತೈತಿ. ರಾಮಾಯಣ ಆಗಿತ್ತು, ಮಹಾಭಾರತ ಆಗಿತ್ತು, ಮತ್ತೊಂದು ಆಗ್ತೈತಿ, ಮತ್ತೊಬ್ಬ ಬರ್ತಾನೆ, ಅವ ಬರ್ತಾನೆ, ಇವ ಬರ್ತಾನೆ, ಚಲೋ 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 ಚಲೋ. ಅರೆ, ನಾವು ಸುಧಾರಣೆ ಆಗೋದು ಯಾವಾಗ? ನಮಗೆಲ್ಲ ಗೊತ್ತೈತಿ. ನಮ್ಮದು ದುರ್ಯೋಧನ ನೀತಿ. ದುರ್ಯೋಧನ ನೀತಿ ಅಂದ್ರೇನು? ಜಾನಾಮ್ಯ ಅಧರ್ಮಂ ನಚಮೇ ನಿವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ಪ್ರವೃತ್ತಿ. ದುರ್ಯೋಧನಂದು ಅವಂಗ ಕೆಟ್ಟದ್ದೇನು ಅಂತ ಗೊತ್ತಿತ್ತು,
ಬಿಡ್ತಿರ್ಲಿಲ್ಲ. ಚಲೋದೇನು ಅಂತ ಗೊತ್ತಿತ್ತು, ಮಾಡ್ತಿರ್ಲಿಲ್ಲ. ನಮ್ಮದು ಹಂಗ, ನಮ್ಗೇನು ಗೊತ್ತಿಲ್ಲ, ಏನು ಮಾಡಬಾರ್ದಂತ ಗೊತ್ತಿಲ್ಲ, ಅದನ್ನು ನಾವು ಮಾಡ್ತೀವಿ. ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅದನ್ನು ನಾವು ಮಾಡೋದಿಲ್ಲ. ಮಹಾಭಾರತ ದ್ರೋಣರ ಪಾಠ ಮೊದಲನೇ ದಿನ ಪಾಠ ಮಾಡಿದ್ರು, ಮಾರನೇ ದಿನ ಎಲ್ಲ ಮುಂದೆ ಬಂದು ಕುಂತರು. ಏಯ್ ಈ ಕಡೆ ನೋಡ್ರೋ, ನೀವಲ್ಲ, ನೀವು ಯಾವ ಬೇಕಡೆ ಆ ಕಡೆ ನೋಡ್ರಿ, ಅಲ್ಲಿ ಈ ಕಡೆ ನೋಡ್ರಿ. ಎಲ್ಲರೂ ಪಾಠನ ಕಂಠಸ್ಥ ಮಾಡಿರಿ ಅಂದ್ರು. ಮಾಡಿದೀವಿ ಎಲ್ಲರೂ ಕೈ ಎತ್ತಿದ್ರು. ಹೇಳೋ ಭೀಮ ಪಟ್ 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 ಪಟ್, ಅರ್ಜುನ ಪಟ್ 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 ಪಟ್, ದುರ್ಯೋಧನ, ದುಶ್ಯಾಸನ ಎಲ್ಲರೂ ಹೇಳಿದ್ರು. ಧರ್ಮ ನೀ ಹೇಳೋ, ಕ್ಷಮಾ ಮಾಡ್ರಿ ಗುರುಗಳ, ನಂದು ಪಾಠ ಪೂರ್ಣ ಆಗಿಲ್ಲ. ಗುರುಗಳು ಅನ್ಕೊಂಡ್ರು, ಒಳ್ಳೆ ಮನುಷ್ಯ ಅಲ್ಲ, ಇಂದೊಂದು ದಿನ ಹೇಳಲಿಲ್ಲ ಅಂದ್ರೇನು, ನಾಳೆ ಹೇಳ್ಬೋದಲ್ಲ. ಮೂರನೇ ದಿನ ಕರೆದ್ರು, ನಾಲ್ಕನೇ ದಿನ ಕರೆದ್ರು. 4ನೇ ಪಾಠ ಆಯ್ತು, 5ನೇ ಪಾಠ ಆಯ್ತು, 6ನೇ ಪಾಠ ಆಯ್ತು, 7ನೇ ಪಾಠ ಆಯ್ತು, 10-15 ಪಾಠ ಆದವು. ಎಲ್ಲರೂ ಎಲ್ಲ ಪಾಠನೂ ಕಂಠಸ್ಥ ಮಾಡ್ಯಾರ. ಧರ್ಮ ಇನ್ನೂ ಮೊದಲನೇ ಪಾಠನ ಕಂಠಸ್ಥ ಮಾಡಿರಿ. ಗುರುಗಳಿಗೆ ಒಳಗ ಅಳಕ ಚಾಲು ಆಯ್ತು. ಚಲೋ 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 ಅಂದ್ರೆ ಇವ ಹಿಂಗೆ ಮಾಡ್ತಾನಲ್ಲ, ನೋಡೋಣ ಇವತ್ತು ಪರೀಕ್ಷೆ ಮಾಡೋಣ ಅಂತ ಧರ್ಮನ್ ಕರೆದು ಕೇಳಿದ್ರು. ಏನೋ ಧರ್ಮ ಅಲ್ಲ, ನೋಡವ್ರನ್ನ, ನಿನಗಿಂತ ಸಣ್ಣವ್ರು, ನಿನಗಿಂತ ಕಡಿಮೆ ವಿವೇಕ ಇರೋರು, ಆದ್ರೆ ಅಂದಂದು ಹೇಳಿದ ಪಾಠನ ಅಂದಂದ ಕಂಠಸ್ಥ ಮಾಡಿ ಎಲ್ಲ ನನ್ನ ಮುಂದೆ ತಂದು ಒಪ್ಪಿಸ್ತಾರ. ನೀನಿನ್ನೂ ಮೊದಲನೇ ಪಾಠನ ಪೂರ್ಣ ಮಾಡಿಲ್ಲಲ್ಲ, ಯಾಕೆ? ಧರ್ಮ ಅಂತಾನ, ಕ್ಷಮಾ ಮಾಡ್ರಿ ಗುರುಗಳ, ಬರೀ 15 ದಿನ ಅಲ್ಲ, ಆಯುಷ್ಯ ಪೂರ್ಣವಾದ್ರೂ ಈ ಪಾಠ ಮುಗಿಯಂಗಿಲ್ಲ ಗುರುಗಳ. ಯಾಕಂದ್ರೆ ನೀವು ಮೊದಲನೇ ದಿನ ಏನು ಪಾಠ ಮಾಡಿರಲ್ಲ, ಆ ಪಾಠ ಸತ್ಯದ ಬಗ್ಗಿತ್ತು. ಅದು ಸತ್ಯದ ಬಗ್ಗೆ ಇತ್ತು. ನಾ ಇನ್ನೂ ಪೂರ್ಣ ಸತ್ಯ ಮಾತಾಡೋ ಪ್ರವೃತ್ತಿ ಬೆಳೆಸ್ಕೊಂಡಿಲ್ಲ. 2ನೇ ಪಾಠಕ್ಕೆ ಹೆಂಗೆ ಹೋಗ್ಲಿ? ನಿಮ್ಮ ಮುಂದೆ ಕಂಠಸ್ಥ ಮಾಡಿ ಶ್ಲೋಕ ಹೇಳಿ ನಾ ಶಾಣೆ ಅನಿಸ್ಕೊಂಡ್ರೆ ಒಳಗಿನ ಆತ್ಮಸಾಕ್ಷಿ ನನಗೆ ಶಾಣೆ ಅಂತ ಅನ್ಬೇಕಲ್ಲ, ಮನಸ್ಸು ಒಪ್ಪಬೇಕಲ್ಲ. ನಂದಿನ್ನೂ ಪಾಠ ಪೂರ್ಣ ಆಗಿಲ್ಲ, ಪಾಠ ಪೂರ್ಣ ಆಗೋವರೆಗೂ 2ನೇ ಪಾಠಕ್ಕೆ ನಾ ಹೋಗೋದಿಲ್ಲ. ಧರ್ಮರಾಯ ಮಹಾಭಾರತ ಮುಗಿದು ಎಲ್ಲರದು ಮುಗಿದ ಮೇಲೆ ಸ್ವರ್ಗಕ್ಕೆ ಹೋಗಕ್ಕೆ ಯಾರಿಗೂ ಆಸ್ಪದ ಸಿಗಲಿಲ್ಲ. ಧರ್ಮನಿಗೊಬ್ಬನಿಗೆ, ಧರ್ಮನ ಜೊತೆ ಸ್ವರ್ಗದ ಬಾಗಿಲುವರೆಗೆ ಒಂದು ನಾಯಿ ಹೋಗಿತ್ತು. ಆ ನಾಯಿನೇ ಸತ್ಯ. ಸತ್ಯ ಹೇಳ್ರಿ, ಒಂದ ಪಾಠ ಜೀವನದಾಗ, ಒಂದ ಪಾಠ ಎಲ್ಲಾನು ಪಾಲನಾ ಮಾಡಕ್ ಆಗುವುದಿಲ್ಲ. ಒಂದರ ಜೀವನದಾಗ ಪಾಲನಾ ಮಾಡಬೇಕಲ್ಲ. ಇವು ಎಷ್ಟು ಸಣ್ಣ ಸಣ್ಣ ವಿಚಾರ ಅದಾವ ನೋಡ್ರಿ. ಚಲೋ ವಿಚಾರ ಮಾಡಬೇಕು, ಚಲೋ ಮಾತಾಡಬೇಕು, ಚಲೋ ಕೆಲಸ ಮಾಡಬೇಕು. ಇಷ್ಟು ಮಾಡಿದೀವಿ ಅಂದ್ರೆ ನಮ್ಮನ್ನ ಸಮಾಜ ಎಷ್ಟು ಗೌರವದಿಂದ ಪ್ರೇಮದಿಂದ ನೋಡ್ತದೆ ಗೊತ್ತೇನು? ಸಮಾಜ ಗೌರವಿಸ್ಲಿ ಬಿಡ್ಲಿ, ಆತ್ಮಸಾಕ್ಷಿ ಹೆಂಗಿರ್ತದ? ಮಲಗಿದ ತಕ್ಷಣ ನಿದ್ದೆ ಹತ್ತದ, ಕೆಲ್ಸಕ್ಕೆ ಹೋದ್ರೆ ಖುಷಿ ಇರ್ತದ, ವ್ಯವಹಾರದಾಗೆಲ್ಲ ಯಶಸ್ಸು ಸಿಗ್ತದೆ. 3 ಕೆಲಸ ಮಾಡ್ಬೇಕು. 3 ಕೆಲಸ ಮಾಡ್ತೀರಿ? ಏನೇನು ಮಾಡೋರು? ಏನ್ರ ಹೇಳ್ರಲ್ಲ, ಏನೇನು ಮಾಡೋರು? ಬಾಕಿ ಬಿಡ್ರಿ, ಅವೆಲ್ಲ ನಮಗೆ ನೀಗ್ತಾವೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಖಾತ್ರಿ ಇಲ್ಲ. ನಾ ಅಂಥವು ವಿಚಾರ ಮಾಡಂಗೇ ಇಲ್ಲ, ಅದಾಗೋದಿಲ್ಲ ನಮಗೆ. ದೊಡ್ಡ ಸಣ್ಣ ಛೋಟೆ ಸೆ ಕಾಮ್, ಬಹುತ್ ಛೋಟ ಕಾಮ್. ಚಲೋ ವಿಚಾರ ಮಾಡೋದು ಆಕ್ಯತೆ ಇಲ್ಲೋ? ಏನರ ಖರ್ಚೈತಿ? ಚಲೋ ವಿಚಾರ ಮಾಡಕ್ಕೆ ಏನರ ಖರ್ಚೈತಿ? ಅದಕ್ಕೇನರ ಅಭ್ಯಾಸ ಮಾಡಕ್ಕೆ ಹತ್ತೈತಿ? ದೊಡ್ಡ ಗ್ರಂಥ ಓದಕ್ಕೆ ಹತ್ತೈತಿ? ದೊಡ್ಡ ಸ್ವಾಮಿಗಳ ಜೊತೆಗಿರ್ಬೇಕಂತ ಏನರ ಐತಿ? ಏನೂ ಇಲ್ಲ. ಸಿರಫ್ ಕೈಯಾಗ ಒಂದು ಕನ್ನಡಿ ಇರಬೇಕು. ಕನ್ನಡಿನ ಮನ್ಯಾಗಿನ ಕನ್ನಡಿ ಅಲ್ಲ, ಆತ್ಮಸಾಕ್ಷಿಯ ಕನ್ನಡಿ. ನೀ ಚಲೋ ವಿಚಾರ ಮಾಡ್ತೀಯೋ ಇಲ್ಲೋ? ಎವ್ರಿ ಟೈಮ್ ಇಟ್ ಹ್ಯಾಸ್ ಟು ಟೆಸ್ಟ್ ಅಸ್. ಪ್ರತಿ ಸಲ ನಮ್ಮನ್ನದು ಪರೀಕ್ಷೆ ಮಾಡಬೇಕು. ಚಲೋ ಕೆಲಸ ಮಾಡಬೇಕು, ಚಲೋ ಮಾತಾಡ್ಬೇಕು. ತೈತ್ತರೀಯ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತಿನೊಳಗೆ ಒಂದು ಶ್ಲೋಕ ಇದೆ, ಬಹಳ ಸುಂದರವಾದ ಶ್ಲೋಕ. ಜೀವನ ಮೌಲ್ಯಕ್ಕೆ ಹೇಳಿ ಪೋಣಿಸಿದಂಥ ಶ್ಲೋಕ. ಶಾಲೆಯೊಳಗ, ಮನೆಯೊಳಗ, ಮಠದಾಗ ಇಂಥವು ದಿನಾ ಕಿವಿ ಮೇಲೆ ಬೀಳ್ಬೇಕು. ಬಹಳ ಸುಂದರ ಶ್ಲೋಕ. ಎಷ್ಟು ಚಂದ ಶ್ಲೋಕ ಇದೆ ನೋಡಿ. ಸತ್ಯಂ ವಧ
ಧರ್ಮಂ ಚರ. ಬಸ್. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ ಮಾ ಪ್ರಮದಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಸಾಕು, ಏನು ಮಾಡಬೇಡ್ರಿ. ಉಪನಿಷತ್ಕಾರರು ಏನು ಮಾಡಬೇಡ್ರಿ, ಇವನ್ 4 ಕೆಲಸ ಮಾಡ್ರಿ, ಏನು ಮಾಡಬೇಡ್ರಿ. ಎಲ್ಲೂ ಹೇಳಿಲ್ಲ ಅವರು ಗಂಟೆ ಗುಡಿಯಾಗ ಕೂತ್ಕೊಂಡು ದೇವ್ರ ಆರಾಧನಾ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಅವರು. ಶಾಸ್ತ್ರ ಕಲಿಬೇಕು, ಮಂತ್ರ ಕಲಿಬೇಕು, ವಚನ ಕಲಿಬೇಕು, ಅಭಂಗ ಅನ್ನಬೇಕು ಎಲ್ಲಿ ಹೇಳಿಲ್ಲ ಅವರು. ಜರೂರತ್ತ ಇಲ್ಲ. ಇದಕ್ಕಿಂತ ದೊಡ್ಡ ಶಾಸ್ತ್ರ ಯಾವುದದ? ಸತ್ಯಂ ವಧ ಧರ್ಮಂ ಚರ. ಸತ್ಯವನ್ನೇ ಮಾತಾಡ್ರಿ, ಧರ್ಮದ ದಾರ್ಯಾಗ ನಡೀರಿ. ಇದಕ್ಕಿಂತ ದೊಡ್ಡದ ಪೂಜೆ ಯಾವುದೈತಿ ಹೇಳ್ರಿ? ಮುಂದೊಂದು 4 ಮಾತು ಎಷ್ಟು ಚಂದ ಅದಾವಲ್ಲ. ಮಾತೃದೇವೋ ಭವ ಪಿತೃದೇವೋ ಭವ. ಸಣ್ಣ ಹುಡುಗರು ಭಾಳ ಮಂದಿ ಇದ್ರಿ, ಕಾಳಜಿ ಕೊಟ್ಟು ಕೇಳಿಸ್ಕೊಳ್ರು. ಆಚಾರ್ಯ ಅತಿಥಿ ದೇವೋ ಭವ. ತಾಯಿ ತಂದೆ ಗುರು ಬಂಧುಗಳನ್ನ ದೇವರು ಅಂತ ಭಾವಿಸಿ ಸೇವಿಸಬೇಕು. ನಾವು ಏನು ಮಾಡಿದ್ರು ಅವರು ಋಣ ತೀರ್ಸಕ್ಕಾಗುವುದಿಲ್ಲ. ತೀರ್ಸೋ ಪ್ರಯತ್ನ ಮಾಡಬಾರ್ದು. ಸುಮ್ಮನೆ ಹೃದಯದಿಂದ ಪ್ರೇಮದಿಂದ ಅವ್ರ ಸೇವಾ ಮಾಡಬೇಕು, ಅವ್ರನ್ನ ಗೌರವಿಸಬೇಕು, ಅವ್ರನ್ನ ಪೂಜಿಸಬೇಕು. ಸಾಕು, ಇಷ್ಟ ಮಾಡ್ರಿ. ಋಷಿಗಳು ಹೇಳೋ ಮಾತಿದು. ಇಷ್ಟ ಮಾಡ್ರಿ. ಏನು ಮಾಡ್ರಿ? ಸತ್ಯವನ್ನೇ ನುಡಿರಿ, ಧರ್ಮದಂತೆ ನಡೀರಿ. ಸ್ವಾಧ್ಯಾಯಾತ್ ಮಾ ಪ್ರಮದಃ. ಬ್ಯಾರೆಯವ್ರು ನೋಡಿ ಕಲಿಬೇಡ್ರಿ, ನಿಮ್ಮನ್ನು ನೋಡಿ ನೀವು ಕಲ್ಕೊಳ್ರಿ. ಸ್ವಾಧ್ಯಾಯ. ಏನು ಹಿಂದೆ ತಪ್ಪು ಮಾಡಿದೆವೋ, ಏನು ಹಿಂದೆ ತಪ್ಪು ಮಾತಾಡಿದೆವೋ ಅದನ್ನು ನೋಡಿ ಕಲ್ಕೊಳ್ಳೋದು. ಸೆಲ್ಫ್ ಲರ್ನಿಂಗ್. ಅವರ್ ಲೈಫ್ ಇಟ್ ಈಸ್ ಎ ಗ್ರೇಟ್ ಟೀಚರ್. ಇಟ್ ಟೀಚಸ್ ಎವರಿಥಿಂಗ್ ಎಲ್ಸ್. ನಮ್ಮ ಜೀವನ ದೊಡ್ಡ ಮಾಸ್ತರ್. ಶಾಲ್ಯಾಗ ಶಿಕ್ಷಕರು ಕಲಿಸಲಾರದ ಪಾಠನ ನಮ್ಮ ಜೀವನ ಕಲಿಸ್ತದೆ. ಕಲಿಸೋದಿಲ್ಲ? ಕಲಿಸೋದಿಲ್ಲ. ಎಲ್ಲ ಕಲಿಸ್ತದೆ. ಯಾಕೆ? ಅದ್ರಾಗ ಏರುವುದೇ ಇಳುವುದೇ, ಗೆಲ್ಲುವುದೇ ಸೋಲುವುದೇ, ಒಳಿತುವುದೇ ಕೆಡುಕುವುದೇ. ಅದು ನಮಗೆ ಕಲಿಸ್ತದೆ. ನಾವು ನಮ್ಮದು ಕಲಿಬೇಕು, ಸ್ವಂತ ಕಲಿಬೇಕು. ತಾಯಿ ತಂದೆ ಗುರು ಬಂಧುಗಳನ್ನು ಭಗವಂತನ ಸ್ವರೂಪದೊಳಗೆ ಸೇವಿಸಬೇಕು, ಭಾವಿಸಬೇಕು, ಪೂಜಿಸಬೇಕು. ಬಸ್, ಏನು ಮಾಡಬಾರ್ದು. ಚಲೋ ವಿಚಾರ, ಚಲೋ ಕೆಲಸ, ಚಲೋ ಮಾತು. ಎಷ್ಟು ಹೇಳಿದ್ದೆ ಮೊದಲನೇ ದಿವಸ? ಎಷ್ಟು ಹೇಳಿದ್ದೆ? ಎಷ್ಟಾದವು? ಎಷ್ಟಾದವು? ಭಾವ ಭಾಷೆ ಎರಡಾದವು. ಈಗ ಒಂದು ವಿಚಾರ, ಮತ್ತೊಂದು ಮಾತು. ಚಲೋ ವಿಚಾರ ಮಾಡಿದೆವು ಅಂದ್ರೆ ಚಲೋ ಮಾತು ಬರ್ತಾವ. ಅದಕ್ಕೆ ಮತ್ತೇನು ಮಾಡುವ ಅಗತ್ಯ ಇಲ್ಲ. ಮೂರನೇದ್ದು ಮತಿ. ಮತಿ ಕೃತಿ. ನಾಲ್ಕನೇದ್ದು ಕೊನೆದ್ದು ದೃಷ್ಟಿ. ಮತಿ ಅಂದ್ರೇನು? ಬುದ್ಧಿ, ತಿಳುವಳಿಕೆ. ನಮಗೆ ಎಂಥ ಬುದ್ಧಿ ಇರಬೇಕು ಅಂದ್ರೆ ಚಲೋ ಬುದ್ಧಿ ಇರಬೇಕು. ಬುದ್ಧಿಯಾಗೂ 2 ಬುದ್ಧಿ ಅದಾವು. ಒಂದು ಸುಬುದ್ಧಿ, ಮತ್ತೊಂದು ಕುಬುದ್ಧಿ, ದುರ್ಬುದ್ಧಿ. ಬುದ್ಧಿನೂ ಚಲೋ ಇರಬೇಕು. ಬುದ್ಧಿ ಅಂದ್ರೆ ಓದೋದು ಬರೆಯೋದಲ್ಲ. ಓದೋದು ಬರೆಯೋದು ಯಾರು ಬೇಕಾದ್ರೆ ಮಾಡ್ತಾರೆ. ಓದೋದು ಬರೆಯೋದು ಯಾರು ಬೇಕಾದ್ರೆ ಮಾಡ್ತಾರೆ. ವಿವೇಕ. ಬುದ್ಧಿ ಅಂದ್ರೇನು? ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರೆ, ಯಾರಿಗೆ ಶಾಣೆ ಅನ್ಬೇಕು. ನಾವೇನು ಮಾಡ್ತೀವಿ? 4 ಪ್ರಶ್ನೆಗೆ ತಪ್ಪಲಾರ್ದಂಗೆ ಯಾರು ಉತ್ತರ ಕೊಡ್ತಾರೋ ಅವ್ರು ಶಾಣೆ ಅಂತಂತೀವಿ. ಅದಕ್ಕೆ ಸಾಲಿ ಅಂತಾರು. ಸಾಲಿ ಅಂತಾರು. ಅದಲ್ಲ ಶಾಣೆ ಅಂದ್ರೆ. ಅದಲ್ಲ ವಿದ್ಯೆ, ಅದಲ್ಲ ಬುದ್ಧಿ. ಯಾವುದು ಬುದ್ಧಿ? ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೆಂಗಿರಬೇಕು, ಹೆಂಗಿರಬಾರ್ದು ಅಂತ ಸ್ವಂತ ತೀರ್ಮಾನ ತಗೊಳಕ್ಕೆ ಯಾರಿಗೆ ಬರ್ತೈತಲ್ಲ ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಇಟ್ ಈಸ್ ನಾಲೆಜ್, ಆಕ್ಚುಯಲ್ ನಾಲೆಜ್.
ಪರೀಕ್ಷೆ ಯಾರು ಬೇಕಾದ್ರೂ ಬರೀತಾರೆ, ಮಾರ್ಕ್ಸ್ ಯಾರು ಬೇಕಾದ್ರೂ ತಗೋತಾರೆ. ಇಸ್ ಇಟ್ ಎಜುಕೇಶನ್? ಅದಕ್ಕೆ ಸಾಲಿ ಅಂತಾರು. ಸಾಲಿ ಅಂದ್ರೇನು, ಬುದ್ಧಿ ಅಂದ್ರೆ ಏನು ಗೊತ್ತಾತು? ಇವು ಮೂರರಾಗ ಚಲೋ ಅದಾರಿಲ್ಲೋ ಪರೀಕ್ಷೆ ಮಾಡಿ ಶಾಣೆನೋ ದಡ್ಡೋ ಸರ್ಟಿಫಿಕೇಟ್ ಕೊಟ್ಬಿಡ್ಬೋದು. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿತ್ತಂದ್ರೆ ಶಾಣೆ. ನಾ ಹೇಳಿದ್ ಬರೋಬ್ಬರಿ ಐತಿ ಅಂತೀರೋ ಇಲ್ಲ ಅಂತೀರೋ? ಬರೋಬ್ಬರಿ ಐತಿ ಅಂತೀರೋ ಇಲ್ಲ ಅಂತೀರೋ? ಐತಿ ಅಂತೀರೋ ನಿಲ್ಲಂತೀರೋ? ಮಸ್ತ್ ಸಾಲಿ ಕಲ್ತು ಮಾತಾಡಬಾರ್ದು ಮಾತಾಡಿದ್ರೆ ಶಾಣೆ ಅನ್ನಕ್ ಬರ್ತೈತಿ? ಮತ್ತದು ಸಾಲಿ ಅಲ್ಲ, ಅದಕ್ಕೆ ಶಿಕ್ಷಣ ಅನ್ನಕ್ ಬರಲ್ಲ, ಅದು ಬುದ್ಧಿ ಅಲ್ಲ. ಇವರು ಚಂದ ಮಾತಾಡಿದ್ರಲ್ಲ, ಅತ್ತಿದು ಸೊಸಿದೇನೇನು ಹೇಳಿದ್ರು. ಅವ್ರು ಸಾಲಿಗೆ ಹೋಗಿಲ್ಲ, ಐತಾರು ಸಾಲಿಗೆ ಹೋಗ್ಯಾರಂತೆ. ನನ್ನಂದೆ ಐತಾರು ಸಾಲಿಯರ ಯಾರು ತೆಗೆದಿದ್ರು ಅಂದ್ರೆ ಅರ್ಥ ಏನು? ಅವ್ರು ಕಲಿತಿಲ್ಲ, ಓದೋದು ಬರೋದು ಪರೀಕ್ಷೆ ಮಾಡಿಲ್ಲ ಅವರು. ಖರೆ ಹೆಂಗದಾರ ನೋಡ್ರಿ, ಸುತ್ತ ಹತ್ತು ಹಳ್ಳಿಗೆ ಹೋಗ್ತಾರ ಪ್ರವಚನ ಮಾಡಕ್. ಹೆಂಗೆ ಮಾತಾಡ್ತಾರ? ನಕ್ ಹೊಟ್ಟೆಯಾಗಿನ ಹಳ್ಳ ಕರಗಬೇಕು. ಇನ್ನೂ ಭಾಳ ಹೊತ್ತು ಮಾತಾಡ್ಲಿಲ್ಲ ಅವರು, ಸಾಲಿ ಕಲ್ತಿಲ್ಲ ಅವ್ರು ಅಂತ. ಅವ್ರು ದಡ್ರ ಅಂದ್ರೇನರ್ಥ? ಓದೋದು ಬರೆಯೋದು ಅಷ್ಟ ಬುದ್ಧಿ ಅಲ್ಲ. ಬುದ್ಧಿ ಅಂದ್ರೆ ಹೃದಯ ಅರಳಿರಬೇಕು, ಭಾವ ಬಲತಿರಬೇಕು, ಆತ್ಮ ಜಾಗೃತ ಆಗಿರಬೇಕು, ವಿವೇಕಕ್ಕೆ ಚೈತನ್ಯ ಸಿಕ್ಕಿರ್ಬೇಕು, ವ್ಯಕ್ತಿತ್ವಕ್ಕೆ ಮೆರಗು ಬರಬೇಕು. ಪುಸ್ತಕ ಯಾರು ಬೇಕಾದ್ರೂ ಹೊಳಸ್ತಾರ. ಏನ್ ಮಾತಾಡಬೇಕು, ಏನ್ ಮಾತಾಡಬಾರ್ದು, ಏನ್ ಮಾಡಬೇಕು, ಏನ್ ಮಾಡಬಾರ್ದು. ಎಷ್ಟು ಮಂದಿ ಇದೇವಿ ಹೇಳ್ರಿ ಕಲ್ತವ್ರು? ದೊಡ್ಡ ಕ್ವಾಲಿಫಿಕೇಶನ್ ಮಾಡಿಕೊಂಡು ಸಮಾಜ ಘಾತಕ ಕೆಲಸ ಎಷ್ಟು ಮಂದಿ ಮಾಡಕತ್ತಿಲ್ಲ ನಾವು? ಮತ್ತು ನಮ್ಮದು ಬುದ್ಧಿ? ನಾವು ಬುದ್ಧಿವಂತರೇನು? ಅಲ್ಲದು, ಬುದ್ಧಿ ಅಲ್ಲದು. ಸಿಂಪಲ್. ಇದನ್ನು ಹೇಳ್ತಿದ್ರು ಹಿಂದೆ ಹಿರಿಯರು, ಎಲ್ಲರನ್ನು ಕುಂಡ್ರಿಸ್ಕೊಂಡು, ಜೀವನದಾಗ ಚಲೋ ಇರ್ಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ಬೇಕು. ಖಲಾಸ್ ಮುಗೀತು. ಅವನಕ್ಕಿಂತ ಶಾಣೆ ಯಾರದಾರ? ಲಾಸ್ಟ್ ಪಾಯಿಂಟ್, ಹೆಂಗಿರ್ಬೇಕು ಹೆಂಗಿರಬಾರ್ದು. ಹೆಂಗಿರ್ಬೇಕು, ಎಲ್ಲಿ ಹೆಂಗಿರ್ಬೇಕು? ಗ್ರೇಟ್ ಆರ್ಟ್ ಆಫ್ ಲಿವಿಂಗ್. ಭಾಳ ದೊಡ್ಡ ಕಲಾ ಇದು. ಎಲ್ಲಿ ಹೆಂಗಿರ್ಬೇಕು ಅನ್ನೋ ಕಲಾ ಐತಲ್ಲ, ಇದನ್ನ ಯಾವ ಯೂನಿವರ್ಸಿಟಿಯಾಗ ಯಾವ ಪ್ರೊಫೆಸರ್ಗೂ ಕಲ್ಸಕ್ಕೆ ಬರೋದಿಲ್ಲ. ಮನ್ಯಾಗ ಹೆಂಗಿರ್ಬೇಕು, ಓಣ್ಯಾಗ ಹೆಂಗಿರ್ಬೇಕು, ಮಠದಾಗ ಹೆಂಗಿರ್ಬೇಕು, ಬಸ್ ಸ್ಟ್ಯಾಂಡ್ನಾಗ ಹೆಂಗಿರ್ಬೇಕು, ಹಾದ್ಯಾಗ ಹೆಂಗಿರ್ಬೇಕು, ಸಂತ್ಯಾಗ ಹೆಂಗಿರ್ಬೇಕು ಶಾಲೆಗೆ ಹೇಳಕ್ ಬರ್ತೈತಿ? ಶಾಲೆಗೆ ಹೇಳಿದ್ರೆ ಪಾಲನೆ ಮಾಡಕ್ ಬರ್ತೈತಿ? ಜೀವನ ಕಲಿಸ್ತೈತ್ರಿ, ಎಲ್ಲ ಕಲಿಸ್ತೈತಿ. ವಯಸ್ಸಾದಂಗ ಕಣ್ಣು ಮಂಜಾದಂಗ ಬೆನ್ನು ಬಗ್ಗದಂಗ ಇವೆಲ್ಲ ಪಾಠ ತಲೆಯಾಗ ಉಳ್ಯಾಕ ಚಾಲು ಹಾಕವು. ಖರೆ ಏನು ಮಾಡಬೇಕು? ವ್ಯಾಳೆನ ಉಳ್ದಿರಂಗಿಲ್ಲ ಅಲ್ಲ. ದಟ್ ಈಸ್ ವೈ ನಾವು ಗಟ್ಟಿದ್ದಾಗ ಇವೆಲ್ಲ ಕಲ್ತ್ಕೊಂಡು ಬಿಡ್ಬೇಕು. ಮೂರಾದವಲ್ಲ, ಭಾವ, ಭಾಷೆ, ಮತಿ ಅಂದ್ರೆ ಬುದ್ಧಿ. ಚಲೋ ಬುದ್ಧಿ ಇರ್ಬೇಕು ನೋಡ್ರಿ. ಯಾರು ಏನಾರ ಮಾಡಲಿ, ಯಾರು ಹೆಂಗಾರ ಇರಲಿ, ನಮ್ಮ ಬುದ್ಧಿ ಚಲೋ ಇರ್ಬೇಕು. ವಿಚಾರ ಚಲೋ ಇತ್ತಂದ್ರೆ ಮಾತು ಚಲೋ ಬರ್ತಾವು, ಬುದ್ಧಿನೂ ಚಲೋನ ಆಗ್ತದ. ನಾಲ್ಕನೇದು ಕೃತಿ ಅಂದ್ರೆ ಕೆಲಸ, ಕಾರ್ಯ. ಚಲೋ ಕೆಲಸ ಮಾಡೋದಪ್ಪ, ಚಲೋ ಕೆಲಸ ಮಾಡೋದು. ಕೈ ಅದಾವಲ್ಲ, ಕೈಗೆ ಸ್ವೇಚ್ಛಾ ಕೊಟ್ಟೆವು ಅಂದ್ರೆ ಏನ್ ಬೇಕಾದ್ ಮಾಡ್ತಾವ. ಬಿಡ್ರಿ ನೋಡು, ಕೈ ಏನ್ ಬೇಕಾದ್ ಮಾಡ್ತಾವ. ಏನ್ ಬೇಕಾದ್ ಮಾಡಕ್ ಭಗವಂತ ಕೈ ಕೊಟ್ಟಾನು. ಭದ್ರಂ ಕರ್ಣೇಭಿಶೃಣಯಾಮ ದೇವಾಹ. ಋಷಿಗಳು, ಹೇ ಪರಮಾತ್ಮ, ಈ ಕಿವಿ ಅದಾವಲ್ಲ ಚಲೋ 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 ಕೇಳಿ, ಕಣ್ಣದವಲ್ಲ ಚಲೋದಷ್ಟ ನೋಡ್ಲಿ, ಕೈ ಅದಾವಲ್ಲ ಚಲೋ ಕೆಲಸ ಮಾಡ್ಬೇಕು. ಕೃತಿ ಏನ್ ಚಲೋ ಕೆಲಸ ಮಾಡೋದು? ಯಾರಿಗಾರ ಸ್ವಲ್ಪ ಆಪತ್ತಿತ್ತು, ಅನಾನುಕೂಲ ಇತ್ತಂದ್ರೆ ಉಪಕಾರ ಮಾಡೋದು. ಪರರಿಗೆ ಉಪಕಾರ ಮಾಡೋದಕ್ಕಿಂತ ದೊಡ್ಡ ಧರ್ಮ ಯಾವ್ದಾರ ಐತಿ? ವ್ಯಾಸ ಮಹರ್ಷಿ ಹೇಳ್ತಾನೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಜಗತ್ತಿನಾಗ ಅತಿ ದೊಡ್ಡ ಕೆಲಸ ಯಾವುದಂದ್ರೆ 4 ಮಂದಿಗೆ ಉಪಕಾರ ಮಾಡೋದು, ಅಂದ್ರೆ ಚಲೋ ಕೆಲಸ ಮಾಡೋದು. ಕೃತಿ ಚಲೋ ಕೆಲಸ ಮಾಡೋದು.
ಈ ಕೈ ಉಪಯೋಗ ಮಾಡಿ 4 ಮಂದಿ ಕಣ್ಣೀರು ಒರೆಸಬಹುದು. ಇದ ಕೈ ಉಪಯೋಗ ಮಾಡಿ 4 ಮಂದಿಗೆ ಕಣ್ಣೀರು ಬರೆಸಬಹುದು. ಕಣ್ಣೀರು ಒರೆಸೋದು ಪುಣ್ಯ, ಕಣ್ಣೀರು ಬರೆಸೋದು ಪಾಪ. ಒರೆಸಬೇಕೋ ಬರೆಸಬೇಕೋ ನಾವು ವಿಚಾರ ಮಾಡಬೇಕು. ಒರೆಸಿದೆವಂದ್ರೆ ಯೋಗ್ಯ ಜೀವನ, ಬರೆಸಿದೆವಂದ್ರೆ ಅಯೋಗ್ಯ ಜೀವನ. ಚಲೋ ಕೆಲಸ ಮಾಡೋದು, 4 ಮಂದಿಗೆ ಉಪಕಾರ ಮಾಡೋದು, ಅನುಕೂಲ ಆತಂದ್ರೆ ಸ್ವಲ್ಪ ದಾನ ಧರ್ಮ ಮಾಡೋದು, ಭಾಳ ಶಕ್ತಿ ಇತ್ತು ಅಂದ್ರೆ ಅಶಕ್ತರನ್ನ ಎತ್ತಿ ಹಿಡಿಯೋದು, ಮುಗೀತು ಜೀವನ. ಏನು 1000 ವರ್ಷ ಬದುಕೋರದೀವಿ, 1000 ವರ್ಷ ಬದುಕೋರದೀವಿ. ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ದೃಷ್ಟಿ. ದೃಷ್ಟಿ ಒಂದು ಮಾತಿದೆ, ದೃಷ್ಟಿ ನಿರ್ಮಲವಾದರೆ ಸೃಷ್ಟಿ ಮಂಗಲಮಯವಾಗುತ್ತದೆ. ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಾಜಿಯವ್ರ ಮಾತಿದು. ದೃಷ್ಟಿ ನಿರ್ಮಲವಾದ, ನಿಮಗೆ ಚಪ್ಪಾಳೆ ಹೊಡ್ಯಾಕೆ ಬರಂಗಿಲ್ಲ, ಅದೊಮ್ಮೆ ಹೇಳ್ಕೊಡ್ಬೇಕು. ಚಪ್ಪಾಳೆ ಹೆಂಗೆ ಹೊಡಿಬೇಕು ಗೊತ್ತೈತಿ? ನಮಗಿಂತ ದೊಡ್ಡವರಿಗೆ ನಮಗಿಂತ ಎತ್ತರ ಕೈ ಮಾಡಿ ಹೊಡಿಬೇಕಂತ ಚಪ್ಪಾಳೆ. ಇನ್ನೊಮ್ಮೆ ಹೇಳಿ, ನಮಗಿಂತ ದೊಡ್ಡವರಿಗೆ ನಮಗಿಂತ ಕೈ ಎತ್ತರ ಮಾಡಿ ಹೊಡಿಬೇಕು. ಈಗ ನಾ ಯಾರ ಹೆಸರು ಹೇಳಿದೆ? ಯಾರ ಹೆಸರಿಗೆ ಇಡೀ ಜಗತ್ತು ಸಮ ಆಗೋದಿಲ್ಲೋ ಅಂತ ಒಬ್ಬ ಮಹಾತ್ಮನ ಹೆಸರು ಹೇಳಿದೆನ, ಪಟ್ ಅಂತ ಬರ್ಬೇಕು ಚಪ್ಪಾಳಿ. ಈಗ ನಾ ಏನು ಮಾತಾಡಕತ್ತೇನಲ್ಲ, ಹಿಂಗೆ 1 ಕೋಟಿ ಭಾಷಣ ಮಾಡ್ಬೋದು ನಾವು. ಅವ್ರದ್ದೊಂದು ನೋಟಕ್ಕೆ ಆ ಕೋಟಿ ಭಾಷಣ ಸಮ ಅಲ್ಲ, ಒಂದು ನೋಟಕ್ಕೆ ಅಂಥವ್ರು ಅವ್ರು. ಪೂಜ್ಯಪಾದ ಸಿದ್ದೇಶ್ ಎರಡು ಕೈ. ತಡೀರಿ, ಕೈ ಎತ್ತರ ನಿಂತಿದ್ನೋ ಹೊಡೀರಿ ಅಂದಿದ್ನೋ. ಹಿಂಗಾಗಿ ರಟ್ ರಾಡ್ ಹಿಡಿದೈತಿ ನಮ್ಮ ಜೀವನ. ಹೇಳೋದೊಂದು ಮಾಡೋದೊಂದು. ಸಾಲ್ಯಾಗೂ ಹಿಂಗೆ ಅವ್ರೊಂದು ಹೇಳಿರ್ತಾರೆ, ನಾವೊಂದು ಕೈ ಎತ್ತರ ಅಂದೇನಿಲ್ಲ, ಈಗ ಎತ್ತಬೇಕು. ಹಾಂ, ನಮ್ಮ ಭಾರತ ದೇಶ ಐತಲ್ಲ, ಇದಕ್ಕೆ ಧರ್ಮ ಭೂಮಿ ಅಂತ ಕರೀತಾರೆ. ಈ ಭಾರತ ದೇಶಕ್ಕೆ ಒಮ್ಮೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ. ಈ ಭಾರತ ದೇಶದೊಳಗೆ ರುಖೋಜರ ಕೈ ಮೇಲೆ ಇರಬೇಕು. ಈ ಭಾರತ ದೇಶದೊಳಗೆ ಅಂದಿನಿಂದ ಇಂದಿನವರೆಗೆ ಭಾರತ ದೇಶದ ಮೂಲೆ ಮೂಲೆಯೊಳಗೆ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟಂಥ ಎಲ್ಲ ಸಂತ ಮಹಾತ್ಮರಿಗೊಂದ್ಸರಿ ಜೋರ ಚಪ್ಪಾಳೆ ತಟ್ರಿ. ಅಂಥ ಸಂತ ಮಹಾತ್ಮರ ಸಾಲಿನೊಳಗಡೆ ಗಾರುಡಿಗನಾಗಿ ಜೀವನವನ್ನು ಸವಿಸಿದಂಥ ಬ್ರಹ್ಮಲೀನ ಶ್ರೀ ಮಧುಗೊಂಡೇಶ್ವರ ಮಹಾರಾಜಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ಆ ಮಧುಗೊಂಡೇಶ್ವರ ಮಹಾರಾಜರ ಅವತಾರವಾಗಿ ತತ್ಸ್ವರೂಪರಾಗಿ ನಮ್ಮೆಲ್ಲರಿಗೆ ಬದುಕಿನ ಕಲೆಯನ್ನು ಕಲಿಸುತ್ತಿರುವಂಥ ಪೂಜ್ಯಪಾದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ಆ ಅಮರೇಶ್ವರ ಸ್ವಾಮೀಜಿಯವರ ಸಾಥಿಗಳಾಗಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇರುವಂಥ ಎಲ್ಲ ಗುರುಗಳಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ. ದೊಡ್ಡವರವರು, ಅವ್ರಿಗೆ ನಾವು ಚಲೋ ಅನ್ಲಾರ್ದ, ಅವ್ರಿಗೆ ನಾವು ಗೌರವ ಅರ್ಪಣೆ ಮಾಡಲಾರ್ದ ಮಾಡೋದರ ಯಾರಿಗದೆ? ದೃಷ್ಟಿ. ದೃಷ್ಟಿ ನಿರ್ಮಲವಾದರೆ ಸೃಷ್ಟಿ ಮಂಗಲಮಯವಾಗುತ್ತದೆ. 2-3 ಮಾತು ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಟ್ರಿ. ಏನು ಹಂಗಂದ್ರೆ, ಚಲೋದ ಹುಡುಕೋದು, ಚಲೋದ ನೋಡೋದು, ಚಲೋದ ನೋಡೋದು. ಕೆಟ್ಟದ್ದು ಹುಡುಕಬಾರ್ದು, ಕೆಟ್ಟದ್ದು ನೋಡಬಾರ್ದು. ಸಭಾ ದ್ವಾಡದೈತಿ, ವಿಷಯ ಗಂಭೀರ ಐತಿ. ನಮ್ಮ ಗುರುಗಳದೊಂದು ಮಾತು ಹೇಳ್ತೀನಿ, ಇದು ಜಾನಪದರ ಮಾತು, ಹಗುರು ತಗೋಬೇಡ್ರಿ. ಸಮೀಪದಿಂದ ನೋಡಿದ್ರೆ ಸ್ತ್ರೀಗಿನೂ ಮೀಸೆ ಕಾಣ್ತಾವು ಅಂತ ಹೇಳ್ತಿದ್ರು ನಮ್ಮ ಗುರುಗಳು. ಬುದ್ಧಿ ದೋಷ ಇರ್ಲಾರ್ದವ್ರು ಜಗತ್ನಾಗ ಯಾರು ಅದಾರು? ದೋಷ ಇರ್ಲಾರ್ದ ಜಗತ್ನಾಗ ಏನ್ರ ಐತಿ? ದೋಷ ತಗೊಂಡು ನಾವೇನು ಮಾಡೋದೈತಿ? ನಮಗೆ ದೋಷ ಏನು ಮಾಡ್ತೈತಿ? ಸಿ ದ ಗುಡ್ನೆಸ್, ಏನು ಚಲೋ ಐತಿ ಅದನ್ನ ನೋಡೋದು, ಯಾರು ಚಲೋ ಅದಾರ ಅವ್ರು ನೋಡೋದು. ಹಾಂ, ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಕೋಳಿ ನೋಡಿರಿ, ಕೋಳಿ ಕೋಳಿ ನೋಡಿರಿ, ಕೋಳಿ ನೋಡಿರಿ, ಎಲ್ಲಿರ್ತದೆ? ನಿಂದ್ಯಾ ಕೋಳಿಯೋ ಮನ್ಯಾಗಿರ್ತದ. ಎಲ್ಲಿರ್ತದೆ? ತಿಪ್ಪ್ಯಾಗ. ತಿಪ್ಪ್ಯಾಗ ಏನು ಮಾಡ್ತದೆ? ಏನು ಮಾಡ್ತದೆ?
ಏನು ಮಾಡ್ತದೆ ಕೋಳಿ? ಹಾಂ, ಕೆದರ್ತಿರ್ತದೆ. ಬೆಳಕು ಹರಿತು, ತಿಪ್ಪ್ಯಾಗ ಹೋತು, ಚಾಲು ಕೆದರಾಕ್. ಏನು ಕೆದರ್ತದೆ? ನೀವು ಸುಮ್ಮನೆ ಕೂಡ್ತೀರಿ? ಏನು ಕೆದರ್ತದೆ? 2 ಜ್ವಾಳದ ಕಾಳು. ಅರೆ 8-10 ಗಾಡಿ ಕತ್ತದಾಗ, ಗೊಬ್ಬರದಾಗ, ಕಸದಾಗ ಕೋಳಿಗೆ 2 ಜ್ವಾಳದ ಕಾಳು ಕಾಣ್ತಾವ. 2 ಜ್ವಾಳದ ಕಾಳು. ನಮಗೆ ಇಷ್ಟು ಸುಂದರ ಸ್ವಚ್ಛ ನಿರ್ಮಲ ಜಗತ್ತಿನಾಗ ಚಲೋದ ಕಾಣಂಗಿಲ್ಲ. ಶಬಾಷ್, ಹೊಡೆದ್ರಲ್ಲ ಚಪ್ಪಾಳೆ ಅದಕ್ಕೂ. ಹಾಂ, ಬರೋಬ್ಬರಿ ಐತಿ. ನಿಮಗೆಲ್ಲ ತಿಳಿದದ. ಕೋಳಿ ತಿಪ್ಪ್ಯಾಗ ಕಾಳು ಹುಡುಕ್ತೈತಿ. ನಾವು ಶಾಣೆಯರು, ಕಲ್ತೋರು, ಮನುಷ್ಯರು, ತಿಳುವಳಿಕಿದ್ದವರು ಚಲೋದ್ರಾಗ ಕೆಟ್ಟದ್ದು ನೋಡ್ತೀವಿ. ಕೋಳಿಕ್ಕಿಂತ ಕಡಿಮೆ ಅಲ್ಲ ನಾವು? ಕೋಳಿಕ್ಕಿಂತ ಕನಿಷ್ಠ ಅಲ್ಲ? ಕೋಳಿ ಯಕಶ್ಚಿತ್ ಜೀವಿ, ಮನುಷ್ಯ ದೇವರಾಗೋ ಯೋಗ್ಯತೆ ಇರೋವು. ಇವ ಚಲೋದ್ರಾಗ ಕೆಟ್ಟ ಹುಡುಕ್ತಾನೆ. ನೋಡಿರ್ಬೇಕಾರೆ ನೀವು, ನಾನು ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ. ಇದ್ರಾಗ 4 ಮಂದಿರ ಅಲ್ಲಿ ಬರ್ಬೇಕಾರೆ ನಾವು ಕುಂತು ಮಾತಾಡಿರ್ತೀವಿ, ಹಿಂಗ್ಯಾಕೆ ಮಾಡ್ಯಾರ ಅಂಬಲ್ಲ ಅಜ್ಜರಿ ವರ್ಷ ಅಂತ ಅನ್ನೋದಿಲ್ಲ. ಬೇರೆಯವ್ರ ದೋಷ ಹುಡುಕೋದ್ರಾಗ ನಮ್ಮಷ್ಟು ನಿಸ್ಸಿಮ್ರಿ ಯಾರದಾರ? ಹಂಗಾಗಬಾರ್ದು. ಚಲೋ ದೃಷ್ಟಿ ಇರ್ಬೇಕು, ಚಲೋ ಭಾವ ಇರ್ಬೇಕು, ಚಲೋ ನೋಟ ಇರ್ಬೇಕು. ದೃಷ್ಟಿಯಂತೆ ಸೃಷ್ಟಿ. ನೀವು ಹೆಂಗೆ ನೋಡ್ತೀರಿ ಹಂಗೆ ಜಗತ್ತದೆ. 4 ಥರ ಜನ ಜಗತ್ನ್ಯಾಗ. ಒಬ್ಬರು ನಾ ಚಲೋ, ಬಾಕಿ ಎಲ್ಲ ಕೆಟ್ಟ ಅಂತಾರ. 2ನೇವ್ರು ನಾ ಕೆಟ್ಟ, ಜಗತ್ತೆಲ್ಲ ಚಲೋ ಅಂತಾರ. 3ನೇದವ್ರು ಭಾಳ ಸುಮಾರು. ಅವ್ರು ನಾನು ಕೆಟ್ಟ, ಅವ್ರಿಗೆಲ್ಲ ಗೊತ್ತದವ ನೋಡ್ರಿ. ನಮ್ಮ ಮಾರುತಿ ಶರಣರಿಗೆ ಇವೆಲ್ಲ ಬಾಯ್ಪಟ್ಟ. ಮೊದಲನೇವ್ರು ಏನಂತಾರ? ನಾ ಚಲೋ, ಜಗತ್ತು ಕೆಟ್ಟ. 2ನೇವ್ರು ಏನಂತಾರ? ಜಗತ್ತು ಚಲೋ, ನಾ ಕೆಟ್ಟ. 3ನೇವ್ರು ನಾನೂ ಕೆಟ್ಟ. 4ನೇವ್ರು ಭಾಳ ಚಲೋ. ಅವ್ರೇನಂತಾರ? ನಾನು ಚಲೋ. ಬಸ್, ನಾನು ಚಲೋ, ಜಗತ್ತು ಚಲೋ. ಚಲೋ ಅಂದವಂಗ ಕೆಟ್ಟದ್ದಕ್ಕೆ ಅವಕಾಶ ಎಲ್ಲಿ ಸಿಗ್ತದ? ದೃಷ್ಟಿ. ಸಿ ದ ಗುಡ್ನೆಸ್. ಚಲೋ ಏನೈತಲ್ಲ ಪ್ರಪಂಚದಾಗ, ಇದನ್ನು ನೋಡಾಕ 100 ಆಯುಷ್ಯ ಸಾಕಾಗೋದಿಲ್ಲ. ಕೆಟ್ಟದ್ದು ನೋಡಿ ಆಯುಷ್ಯ ವ್ಯರ್ಥ ಮಾಡ್ಕೊಳಕ್ ನಾವಿಲ್ಲಿ ಬಂದಿಲ್ಲ. ನಮ್ಮ ಕೆಲಸ ಕೆಟ್ಟ ನೋಡೋದಲ್ಲ, ಕೆಟ್ಟ ವಿಚಾರ ಮಾಡೋದಲ್ಲ, ಕೆಟ್ಟ ಕೆಲಸ ಮಾಡೋದಲ್ಲ. ನಮ್ಗೇನು ಭಗವಂತ ಆಯುಷ್ಯ ಕೊಟ್ಟನ, ಈ ಆಯುಷ್ಯಕ್ಕೆ ಒಂದು ಅಂದ ಬರಬೇಕಾದ್ರೆ, ಚಂದ ಆಗಬೇಕಾದ್ರೆ ಚಲೋ ವಿಚಾರ, ಚಲೋ ಮಾತು, ಚಲೋ ಬುದ್ಧಿ, ಚಲೋ ಕೆಲಸ, ಚಲೋ ದೃಷ್ಟಿ. ಯಾರದರ ಮನೆಗೆ ಹೋಗಿರ್ತೀವಲ್ಲ, ಮನಿ ಸುಮಾರ ಕಟ್ಟಿರಲಿ, ಎಷ್ಟು ಚಲೋ ಐತಲ್ಲ ಮನಿ ಅನ್ಬೇಕು. ಯಾರದರ ಮದುವೆಗೆ ಹೋಗಿರ್ತೀವಲ್ಲ, ಎಡ ಆಗಿರುವಲ್ತಕ್ಕ ವ್ಯವಸ್ಥೆ, ಎಷ್ಟು ಚಲೋ ವ್ಯವಸ್ಥೆ ಮಾಡಿರಿ ಅನ್ಬೇಕು. ನಮ್ದು ಹಂಗಲ್ಲ. ಹಾಂ, ಒಡಿಶೆ ಬರ್ತೀವಿ, ಎಲ್ಲ ಚಲೋ ಮಾಡಿರಿ, ಇದು ಒಂದ ಸುಮಾರಾಗೈತಿ. ನಮ್ಮನ್ನ ಕರೆದಿರ್ತಾರೆ ಎದಕ್ಕೆ? ನಮ್ಮನ್ನ ಮದುವೆಗೆ ಎದಕ್ಕೆ ಕರೀತಾರೆ ಹೇಳ್ರಿ? ನಮ್ಮನ್ನ ಮದುವೆಗೆ ಎದಕ್ಕೆ ಕರೀತಾರೆ? ಬರಲಿ ಮತ್ತು ಎದಕ್ಕೆ ಕರೀತಾರೆ ಹೇಳ್ರಿ? ಬರಲಿ, ಕುತ್ಕೊಳ್ಳಿ, ಊಟ ಮಾಡಲಿ, ಖುಷಿ ಪಡಲಿ, ಮನಿ ಕಟ್ಟೀವಿ, ನೋಡಲಿ, ಆನಂದ ಪಡಲಿ, ಊಟ ಮಾಡಿ. ನಾವೇನು ಮಾಡ್ತೀವಿ? ಅದನ್ನು ಬಿಡ್ತೇವಿ. ಹೇ, ಇವ್ರೇನು ಕಟ್ಟ್ಯಾರ? ಹಿಂಗೆ ಬಾಗಲ, ಹಿಂಗೆ ಕಿಟಕಿ ನೋಡ್ಬೇಕು, ಅಲ್ಲೊಬ್ರು ಟೈಲ್ಸ್ ಹಾಕ್ಯಾರ, ಇವನ ಮನಿ ಮತ್ತಿನ್ನೂ ಬೇರೆನೇ ಐತಿ. ನೋ, ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಅಟರ್ನೆಸ್. ಎಷ್ಟು ಚಲೋ ಐತ್ರಿ ಮನಿ, ಎಷ್ಟು ಚಲೋ ಮದುವೆ ಮಾಡಿದ್ರಿ, ಎಂಥ ಕಾರ್ಯಕ್ರಮ ರೀ. ಮನ್ಯಾಗೂ ಅನ್ಬೇಕು, ಅವ್ರು ರೊಟ್ಟಿ ಮಾಡಿರ್ತಾಳಲ್ಲ, ಹೊತ್ತಿರುವಲ್ತ್ಯಾಕ ಏನೇವ ಅಮೃತ ಉಂಡಂಗಾತು ಅನ್ರಿ ನೀವು, ನೋಡ್ರಿ ನೀವು ಸ್ವರ್ಗ ಹೆಂಗೆ ನಿರ್ಮಾಣ ಆಗ್ತದೆ. ನಮ್ದು ಹಂಗಲ್ಲ. ಪಾಪ ದಣಕಂಡು ಕಣ್ಣಾಗ ಹೊಗೆ ಹಾಕ್ಕೊಂಡು ತ್ರಾಸ ಮಾಡ್ಕೊಂಡು ಏನು ಮಾಡಿರೇ ಏನೋ, ಅಮೃತ ಹೋಗ್ತೈತಿ, ಸ್ವಾದ ಹೋಗ್ತೈತಿ. ಅದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ಶ್ರದ್ಧೆಯ ಸದ್ಭಕ್ತರಿಗೆ ನಂದು ಆಗ್ರಹ ಏನು ಅಂದ್ರೆ, ಇದೊಂದು ಸದವಕಾಶ. ನಮ್ಮನ್ನು ತಿದ್ದುಕೊಳ್ಳಾಕ, ನಮ್ಮನ್ನು ತಿಳ್ಕೊಳ್ಳಾಕ, ನಮ್ಮನ್ನು ತೊಳ್ಕೊಳ್ಳಾಕ ಇದೊಂದು ಸದವಕಾಶ ಐತಿ. ನಮ್ಮೂ ಏನೇನು ದೋಷ ಅದಾವು ನಾವ ತಿಳ್ಕೊಂಡು ಪಟ್ಟಿ ಮಾಡಿ ಇಟ್ಕೊಂಡ್ಬಿಡ್ಬೇಕು.
ನನ್ನ ಕಡೆ ಏನು ಮಿಸ್ಟೇಕ್ ಐತೆ ಅನ್ನೋದು ನನಗೆಲ್ಲ ಗೊತ್ತಿರ್ಬೇಕು. ಬೇರೆಯವ್ರದ್ದು ಏನೋ ಅಂತಾರಲ್ಲ, ಬೇರೆಯವ್ರ ತಟ್ಟೆಯೊಳಗಿಂದು ಏನೋ ಅಂತಾರಲ್ಲ, ಅದು ಬೇರೆಯವ್ರ ತಟ್ಟೆಯೊಳಗಿಂದು ಅದು ಬಿತ್ತರ ಹೆಂಗಂತ ನಂದು ವಿಚಾರ. ಬೇರೆಯವ್ರ ತಾಟ್ನಾಗಿಂದು ಬೇರೆಯವ್ರ ತಾಟ್ನಾಗಿಂದು ಬೇರೆಯವ್ರ ತಾಟ್ನಾಗಿಂದು ನಮ್ಮ ತಾಟ್ನಾಗಿಂದು ಕಾತಿ ನಮ್ಮವೇನು ಕಡಿಮೆ ಅದಾವು. ನಮಗೆ ಗೊತ್ತಿರ್ಬೇಕು ನಾವು ಎಲ್ಲೆಲ್ಲಿ ತಪ್ತಾ ಇದ್ದೀವಿ, ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ ಅಂತ ತಿಳ್ಕೊಂಡು ತೊಳ್ಕೊಳಕ ಪೂಜ್ಯಪಾದ ಅಮರೇಶ್ವರ ಸ್ವಾಮೀಜಿಯವರು ಇದೊಂದು ಎಲ್ಲ ಸ್ವರ್ಗ ಸದೃಶ್ಯ ಕಾರ್ಯಕ್ರಮ ನಿರ್ಮಾಣ ಮಾಡ್ಯಾರ. ಅದಕ್ಕೆ ಭಾಳ ಸಂತೋಷ ಆಯಿತು. ಎಂಥದೊಂದು ಅವಕಾಶ ಇದು ಹೇಳ್ತೀನಪ್ಪ. ಇದು ಎದಕ್ಕೆ ಅವಕಾಶ ಗೊತ್ತಾಯ್ತಲ್ಲ? ಎದಕ್ಕೆ ಹೇಳ್ರಿ? ಎದಕ್ಕೆ? ತಿಳ್ಕೊಳಕ, ತೊಳ್ಕೊಳಕ. ಏನು ತಿಳ್ಕೊಳಕ? ನಮ್ಮ ಒಳಗೆ ಏನು ದೋಷ ಅದಾವಂತ ತಿಳ್ಕೊಳಕ, ನಮ್ಮ ದೋಷ ನಾವು ತೊಳ್ಕೊಳಕ. ಇಲ್ಲೇನು ನಾ ಮಾತಾಡಕತ್ತೇನಲ್ಲ, ನಿಮ್ಮ ಸಲುವಾಗಿ ಮಾತಾಡಕತ್ತೇನಂತ ತಿಳ್ಕೊಬಾರ್ದು ನೀವು. ನನಗೂ ಆತ್ಮಸಾಕ್ಷಿ ಐತಿ, ಪ್ರಶ್ನೆ ಮಾಡ್ತೈತಿ. ಇಷ್ಟೆಲ್ಲ ಹೇಳಿದೆಲ್ಲಪ್ಪ, ಅವನ ಗೌರವಿಸು, ಅಪ್ಪನ ಗೌರವಿಸು ಅಂತ. ನಿಮ್ಮ ಅವ್ಗೆ ನೀನು ಕಿಮ್ಮತ್ ಕೊಡ್ತಿ ಕೇಳ್ತೈತಿ ನನ್ನ ಎದಿ. ನಮ್ಮ ಅವ್ಗೆ ನಾ ಕಿಮ್ಮತ್ ಕೊಡ್ಲಾರ್ದ ನಿಮ್ಮ ಅವ್ಗೆ ನೀವು ಕಿಮ್ಮತ್ ಕೊಡ್ರಿ ಅಂದ್ರೆ ಅದು ಪರಿಣಾಮ ಆಗುದಿಲ್ಲ. ನಾ ಸುಳ್ಳು ಮಾತಾಡಿ ನಿಮಗೆ ಸತ್ಯ ಮಾತಾಡ್ರಿ ಅಂದ್ರೆ ಅವ್ರೊಂದು ಯಾವುದೋ ಭಾಳ ಚಂದ ಹಾಡು ಅನ್ನಕತ್ತಿದ್ರು ಅವ್ರು. ಅದಕ್ಕೆ ಇದು ಎದಕ್ಕೆ ವೇದಿಕಾ, ಎದಕ್ಕಿದು ಕಾರ್ಯಕ್ರಮ, ಎದಕ್ಕೆ ಮಾಡ್ಯಾರ ಕಾರ್ಯಕ್ರಮ? ಮಧುಗೊಂಡೇಶ್ವರ ಮಹಾರಾಜರಿಗೆ ಗುರುಸ್ಮರಣ ಅರ್ಪಣೆ ಮಾಡಕ್ಕಲ್ಲ, ಅದು ನೆಪ. ಏನು ಮಾಡ್ಯಾರು? ಇಷ್ಟೆಲ್ಲ ಮಂದಿ ಕೂಡಿ ಅವ್ರಿಗೇನು ಪೂಜೆ ಮಾಡಿದ್ರೆ ಏನು ಮಧುಗೊಂಡೇಶ್ವರ ಮಹಾರಾಜರದ್ದು ಋಣ ತೀರಿಸ್ದಂಗೆ ಆಗ್ತೈತಿ? ನೆಪ. ಉದ್ದೇಶ ಏನು? ತಿಳ್ಕೊಳ್ಳೋದು, ತೊಳ್ಕೊಳ್ಳೋದು. ಅಕ್ಷರಶಃ ಮಧುಗೊಂಡೇಶ್ವರ ಮಹಾರಾಜರಿಗೆ ಗೌರವ ಸಮರ್ಪಣೆ ಮಾಡೋ ಉದ್ದೇಶ ಇದ್ರಾಗ ಏನು ಇರ್ಲಿಕ್ಕಿಲ್ಲ. ಆಯ್ತು, ಉದ್ದೇಶ ಏನು? ತಿಳ್ಕೋಬೇಕು, ತೊಳ್ಕೋಬೇಕು. ತಿಳ್ಕೊಳಕ್ಕೆ ಮಿರರ್ ಬೇಕು, ತೊಳ್ಕೊಳಕ್ಕೆ ಸಾಬೂನ್ ಬೇಕು. ಇಲ್ಲಿ ಮಿರರ್ ಸಾಬೂನ್ ಎರಡು ಅದಾವ. ಹೇಳಿ, ಮಿರರ್ ಯಾವುದು? ಗ್ರಾಮ ಸಂಸ್ಕೃತಿ ಉತ್ಸವ. ಅಲ್ಲಿ ಬರ್ದಾರ ನೋಡ್ರಿ, ಅದು ಮಿರರ್. ದರ್ಪಣ ಗ್ರಾಮ ಸಂಸ್ಕೃತಿ ಉತ್ಸವ. ಸಾಬೂನ್ ಯಾವುದು? 15ನೇ ತಾರೀಕಿನಿಂದ ಮುಗಿಯೋ ಮಟ್ಟ ಇಲ್ಲೇನು ಸ್ವಾಮಿಗಳು ಬಂದು ಹೇಳಿ ಹೋಗ್ತಾರಲ್ಲ, ಸಾಬೂನ್. ಬಿನಾ ಸಾಬೂನು ಪಾನಿ, ನೀರಿಲ್ಲ, ಸೋಪಿಲ್ಲ, ಜಳಕ್ ನಡೆದದ. ಹೆಂಗೈತಿ ಮನ್ಯಾಗ ಹಿಂಗೆ ನಡಿತೈತಿ? ನೀರಿಲ್ದಂಗೆ ಸಾಬೂನು ಇಲ್ದಂಗೆ ಮೈ ತಗೊಳಕ ಆಕೈತಿ? ಬಾರ್ಡೆನೂ ತೊಗೊಂಡಿಲ್ಲ, ಸಾಬೂನು ತೊಗೊಂಡಿಲ್ಲ, ಜಳಕಾತಂತ ಹೊರಗೆ ಬರ್ರಿ. ಮನ್ಯಾಗ ಏನಂತಾರೆ ನೋಡ್ರಿ. ನನಗೆ ಗೊತ್ತಿತ್ತು ನೀನು ತಲೆ ಕೆಟ್ಟೈತಿ ಅಂತಾರೆ. ಇಲ್ಲೇ ದೇರ್ ಈಸ್ ನೋ ವಾಟರ್, ದೇರ್ ಈಸ್ ನೋ ಸೋಪ್, ಜಳಕ್ ನಡೆದದ. ಅದು ದರ್ಪಣ ಗ್ರಾಮ ಸಂಸ್ಕೃತಿ ಉತ್ಸವ. ಆ ದರ್ಪಣನ ಒಂದು ಗ್ವಾಡಿಗೆ ಅಟಕಾಸ್ಯಾರ, ಒಂದು ಮಳಿಗೆ ಹಾಕ್ಯಾರ. ಆ ಮಳಿ ಯಾರು? ಮಧುಗೊಂಡೇಶ್ವರ ಮಹಾರಾಜ್. ನೇಲ್ ಆಫ್ ದ ವಾಲ್, ಗ್ವಾಡೆಗಿರೋ ಮಳಿಯವ್ರು. ಮಳಿಗೆ ದರ್ಪಣ ಹಾಕಿದವ್ರು ಯಾರು? ಅಮರೇಶ್ವರ ಮಹಾರಾಜ್. ಯಾಕೆ? ನಮ್ಮ ಮಂದಿ ತಿಳ್ಕೊಳ್ಳಿ, ತೊಳ್ಕೊಳ್ಳಿ. ಈಗ ದರ್ಪಣ ಐತಿ, ಸಾಬೂನ್ ಐತಿ, ಸಿರ್ಫ್ ನಾವೇನು ಮಾಡಬೇಕು? ನೋಡ್ಕೋಬೇಕು, ತಿಳ್ಕೋಬೇಕು, ತೊಳ್ಕೋಬೇಕು. ಇಷ್ಟಾಗಿನೂ ಸ್ವಚ್ಛ ಆಗಲಿಲ್ಲ ಅಂದ್ರೆ ಅವ್ರರ ಏನು ಮಾಡೋರು, ಸಾಬೂನರ ಏನು ಮಾಡವು, ಮತ್ತು ನಿಮಗೆಲ್ಲ ಗೊತ್ತೈತೆ ದರ್ಪಣರ ಏನು ಮಾಡಿತ್ತು. ಅದಕ್ಕೆ ಲೆಟ್ ಅಸ್ ಪ್ಯೂರಿಫೈ ಅವರ್ ಸೆಲ್ಸ್. ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೊಂಡು. ಎಷ್ಟು ಚಂದ ಕಾರ್ಯಕ್ರಮ ಇಟ್ಟಾರ್ರಿ, ಎಷ್ಟು ಮಂದಿ ಮಹಾತ್ಮರನ್ನು ಕೂಡ್ಸ್ಯಾರ. ಇವತ್ತು ನೋಡ್ರಿ, ಹಳ್ಳಿ ಊಟ, ವಾಹ್. ನಾ 10 ನಿಮಿಷ ಹೆಚ್ಚಿಗೆ ತೊಗೋತೇನ್ರೆ, ಮುಗಿಸನ್ಬೇಡ್ರಿ. 3 ದಿವ್ಸನೂ ಎಲ್ಲ ಇಸ್ಕೊಂಡಾರ ನಂದು. ನಾ ಮೊದಲ ಕಂಡೀಷನ್ ಮಾಡಿದ್ದೆ, ದಿವ್ಸಕ್ಕೆ 50 ನಿಮಿಷದಂಗೆ ಟೈಮ್ ಹಚ್ಕೊಡ್ಬೇಕಂತೇಳಿ. ಇನ್ನೊಂದು 2 ನಿಮಿಷ. ನೀವೇನು ಏನಪ್ಪ ಎಲ್ಲ ಹೇಳಕತ್ರ ಅನ್ಬೇಡ್ರಿ. 2 ನಿಮಿಷ, 2 ಮಾತು.
ಇವತ್ತೇನದೆ? ಇದು ಒಂದು ಆಶ್ಚರ್ಯ. ಹಳ್ಳಿಯಾಗ ಹಳ್ಳಿ ಊಟ ಯಾಕೆ ಮಾಡ್ಬೇಕು ನಾವು? ಇರೋದ ಹಳ್ಳಿ. ಕೌಲ್ಗುಡ್ಡ ಅರ್ಬನ್ ರೂರಲ್ಲು ತಿಳಿಲಿಲ್ಲ ಅಂಬಲು. ಕೌಲ್ಗುಡ್ಡ ಪ್ಯಾಟ್ ಇವನು ಹಳ್ಳಿ. ತಿಳಿತು. ಮತ್ತು ಹಳ್ಳ್ಯಾಗ ಹಳ್ಳಿ ಊಟ ಯಾಕಂದ್ರೆ ಹಳ್ಳ್ಯಾಗಿನ ಮಂದಿ ಮಳ್ಳಾಗ್ಯಾರ ಪ್ಯಾಟಿ ನೋಡಿ. ಹಳ್ಳ್ಯಾಗಿನ ಮಂದಿಗೆ ಹಳ್ಳಿ ಊಟದ ಕಿಮ್ಮತ್ತು ಗಮ್ಮತ್ತು ಗೊತ್ತಿಲ್ಲ. ಎಲ್ಲ ಬಿಡಾಕತ್ಯಾರ. ಮುಂಜಾನೆ ಎದ್ದು ಒಲಿ ಒರೆಸಿ ಸಾರಿಸಿ ಅದ್ರ ಮ್ಯಾಗ ಒಂದಿಟ್ಟು ವಿಭೂತಿ ಕುಂಕುಮ ಗಂಧ ಭಂಡಾರ ಹಚ್ಚಿ ಹಂಗೆ ಕಿಡಿ ಹೊತ್ತಿಸಿ ಅಡುಗೆ ಮಾಡಿ ಅವ್ವ ನೀಡ್ತಿದ್ದಳಲ್ಲ ನುಚ್ಚ. ಅದ್ರಾಗಿನ ರುಚಿ 5 ಸ್ಟಾರ್ ಹೋಟೆಲಿನ ಊಟದಾಗ ಇಲ್ರಿ. ಇಲ್ಲ. ಮುಂಜಾನೆ ಮಾಡಿದ ರೊಟ್ಟಿ ಕೆರಸ್ಯಾಗ ಮ್ಯಾಲಿನ ಜಳಕ್ಕೆ ಕೆಳಗಿನ ಬೆಳಕಿಗೆ ಕಟಕಾದಾಗ ರಾತ್ರಿ ದುಡಿದು ಬಂದು ತಾಟ್ನ್ಯಾಗ ಮುರ್ಕೊಂಡು ಮ್ಯಾಲೆ ಜುಣಕ ಹಾಕ್ಕೊಂಡು ಅಷ್ಟೂರು ಕೂಡಿ ಕುತ್ಕೊಂಡು 4 ತುತ್ತು ಹಂಚ್ಕೊಂಡು ತಿಂತಿದ್ವಲ್ಲ, ಅದು ಪಿಜ್ಜಾದಾಗ ಬರ್ಗರ್ನ್ಯಾಗ ಇಲ್ರಿ. ಇಲ್ಲ. ಪಾರ್ಸಲ್ನಾಗಿಲ್ಲ, ಫಾಸ್ಟ್ ಫುಡ್ನಾಗಿಲ್ಲ, ಬೇಕ್ರಿ ಫುಡ್ನಾಗಿಲ್ಲ. ಆದರೂ ನಾವೆಲ್ಲ ಬಿಟ್ಟಿವಿ. ನಮಗೆಲ್ಲ ಹೊರಗಿಂದ ಚಲೋ. ಇಲ್ಲಿ ಈ ಹಿಂದೆ ಬರೋ ಹಳ್ಳಿ ಯಾವ್ದು ಇದೆಯಲ್ಲ ಅಲ್ಲ, ಈ ಮೇನ್ ರೋಡ್ನೇ ಫಸ್ಟ್ ವಿಲೇಜ್ ನವಲಿಹಾಳ ಕೌಲ್ಗುಡ್ಡದ ನಡುವೆ ಒಂದು ದಾಬಾ ಐತಿ. ನಮ್ಮನ್ನೇ ಬರ್ಬೇಕಾರೆ ಹಾದ್ಯಾಗ ನೋಡಿದೆ. ಹೆಸರು ದಾಬಾದ್ದು ಸಮಾಧಾನ್ ಖಲಾಸ್. ನೀವು ಇವ್ರೇನು ಹೋಗ್ತಾರೆ, ಇವ್ರಿಗೆ ಗೊತ್ತಿಲ್ಲ. ಮಠದಾಗಿರೋದಕ್ಕಿಂತ ಸಮಾಧಾನ ಅಲ್ಲಿ ಹೆಚ್ಚೈತಿ. ಎಲ್ಲಿ? ಯಾಕ? ಮನಿನೂ ಬಿಟ್ಟಿರ್ತೈತಿ, ರೊಕ್ಕನೂ ಕಳ್ಕೊಂಡಿರ್ತೈತಿ, ಎಲ್ಲ ಉಂಡು ತಿಂದು ಅಲ್ಲೇ ಮಕ್ಕೊಂಡು ಸಮಾಧಾನ. ಮುಂಜಾನೆ ತಂದು ಯಾರು ಹೊರಗೆ ಎಳ್ದು ಹೋಗಿತಾರ ಅದನ್ನು. ನಮ್ಮಲ್ಲಿ ಒಂದು ದಾಬಾ ಐತಿ, ಚಿಕ್ಕಲವಾಡ್ ರಾಮ್ಪುರದಿಂದ ನಿಪ್ಪಾಣಿಗೆ ಹೋಗೋ ದಾರ್ಯಾಗ. ಭಾಳ ಚಂದ ಇಟ್ಟಿರ್ತಾರೆ ಹೆಸರು, ನಿವಾಂತ್. ನೀವು ಏನಿದು ನೋಡ್ರಿ, ಹೋಟೆಲಿಗೆ ಹೋಗೋ ತಪ್ಪು ಅಂತ ನಾ ಹೇಳೋದಿಲ್ಲ. ಎಲ್ಲರೂ ಹೋದಾಗ ಅಲ್ಲಿ ಯಾರು ನಮ್ಮವ್ರು ಇಲ್ಲಪ್ಪ ಅಂತಿತ್ತಂದ್ರೆ ಅಲ್ಲೇ ಸ್ವಚ್ಛನ ಹೋಟೆಲ್ನೇ ಹೋಗಿ ಅದನ್ನ ಒಂದು ಕಣ್ ತುತ್ತು ಒತ್ಕೊಂಡು ಪ್ರಸಾದ ಅಂತ ಸ್ವೀಕಾರ ಮಾಡ್ರಿ, ಏನು ತಪ್ಪಲ್ಲ. ದಿನ ಹೋಗೋದು. ಮನ್ಯಾಗ ಹೆಂಡ್ತಿ ಅದಾಳ, ಅವು ಅದಾಳ, ಅಕ್ಕ ಅದಾಳ, ಊರಾಗ ಮಂದಿ ಅದಾರ, ಪಾವಣ್ಯರು ಅದಾರ, ಬೀಗ್ರ ಅದಾರ, ಎಲ್ಲರೂ ಅದಾರ. ಆದರೂ ಎಲ್ಲರೂ ಕಣೇರಿ ಅಪ್ಪ ಅವ್ರ ಮನೆ ಹೇಳ್ತಿದ್ರು ಒಂದು ದೊಡ್ಡ ಆಘಾತಕಾರಿ ಸುದ್ದಿ. ಪೂನಾ ಮುಂಬೈದಾಗ ಮನಿ ಕಟ್ಟಾಕತ್ಯಾರಂತೀಗ, ಕಿಚನ್ಲೆಸ್ ಅಪಾರ್ಟ್ಮೆಂಟ್. ಅಡ್ಗೆ ಮನಿ ಇಲ್ಲ, ಅಡ್ಗೆ ಮನಿ ಇಲ್ಲದಕ್ಕೆ ಮನಿ ಅಂತಾರು. ಯಾಕೆ ಅಡ್ಗೆ ಮನಿ ಇಲ್ಲ? ಹೋಟೆಲ್ ಅದಾವಲ್ಲ. ಒಂದು ಬೇಕಾದ್ರೆ ಸರ್ವೆ ಮಾಡಿ ನೋಡ್ರಿ, ಇಷ್ಟು ಮಂದಿ ಕೂತಿರಿ ಇಲ್ಲಿ ತಿಳಿದವ್ರು. ಕಾಗವಾಡ ತಾಲೂಕ್ನಾಗ ಟೋಟಲ್ ಏಕುನ್ ದಾಬಾ ಎಷ್ಟದಾವ, ಹೋಟೆಲ್ ಎಷ್ಟದಾವ? ನಿಮ್ಮ ತಾಲೂಕ್ನಾಗಿನ ಗುಡಿಗಿಂತ ಹೆಚ್ಚು ಹೋಟೆಲ್ ದಾಬಾ ಅದಾವ. ಏನು ಮಾಡೋರು? ಯಾ ಸಾಬೂನು ಹಚ್ಚಿ ತಿಕ್ಕೋರು ಹೇಳ್ರಿ? ಯಾ ದರ್ಪಣ ತೊಗೊಂಡು ನೋಡ್ಕೊಳ್ಳೋರು? ಅದಕ್ಕೆ ಅವ್ರದ್ದೇನು ಬ್ಯಾಡ, ಇದು ಚಲೋ ಅಲ್ಲಿದೆ. ಹೊರಗೆ ಹೋಗಿ ಬಿಕಾರಿ ಹಂಗೆ ನಿಂತು ತಿಂದು ಕೊಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದು ಚಲೋ ಅಲ್ಲ. ನಾವು ಮಾಡಿಕೊಂಡು ನಾವು ಕೂಡಿ ನಾವು ಹಂಚ್ಕೊಂಡು ತಿಂದು ಸ್ವರ್ಗ ಅನುಭವಿಸ್ಬೇಕಂತ ಹಳ್ಳಿ ಊಟ ಇಟ್ಟಾರ. ಹಳ್ಳಿ ಊಟ ಮನ್ಯಾಗೂ ಇದನ್ನ ಪದ್ಧತಿ ಮಾಡಬೇಕು. ಮನ್ಯಾಗೆಲ್ಲ ಮಂದಿ ಕೂತು ಊಟ ಮಾಡಬೇಕು. ಎಷ್ಟು ಬೇಕಷ್ಟು ದುಡಿಮಿರ್ಲಿ, ವ್ಯವಹಾರ ಇರಲಿ, ಒಂದು ಹೊತ್ತರ ಮಂದಿ ಎಲ್ಲರೂ ಕೂಡೇ ಊಟ ಮಾಡಬೇಕು. ಕಂಪಲ್ಸರಿ ರೂಲ್ಸ್ ಮಾಡಬೇಕು. ಅನ್ನ ದೇವರದು. ಜೈಸೆ ಅನ್ನ ವೈಸೆ ಮನ್. ನಾವೇನು ಸ್ವೀಕಾರ ಮಾಡ್ತೀವಲ್ಲ, ಅಮೃತನ ಊಟ ಮಾಡ್ಬೇಕಂತೇನಿಲ್ಲ. ಅಂಬಲಿರ್ಲಿ ನುಚ್ಚಿರ್ಲಿ, ಆನಂದದಿಂದ ಸೇವನೆ ಮಾಡ್ಬೇಕು. ಅದಕ್ಕೆ ಹಳ್ಳಿ ಊಟ. ಗುರುಗಳು ಇನ್ನೊಂದು ಮೊನ್ನೆ ಹೇಳಿದ್ದ ನಿಮಗೆ, ತವರಿನ ಉಡುಗೊರೆ ಅಂತ. ಏನು ಕಳ್ಳರಿ ಇದು? ಹಿಂಗೆಲ್ಲರಿಗೂ ವಿಚಾರ ಬರಕ್ಕೆ ಶಕ್ಯದ? ತವರಿನ ಉಡುಗೊರೆ. ಸ್ವಾಮಿಗಳವರು ಕಳ್ಳ ಹೆಂಗೈತೆ ನೋಡ್ರಿ, ಪ್ರೇಮ್ ಹೆಂಗೈತೆ ನೋಡ್ರಿ. ಊರಾಗಿನ ಹೆಣ್ಮಕ್ಳನ್ನೆಲ್ಲ ಕರೆದು ಅವ್ರಿಗೊಂದು ತವ್ರ ಮನೆದು ಉಡುಗೊರೆ ಕೊಡಬೇಕು ಅಂತ. ತವ್ರ ಮನೆ ಗಿಫ್ಟಿಗೆ ಭಾಳ ಕಿಮ್ಮತ್ತದೆ. ಅದೊಂದು ಸಣ್ಣ ತುಣುಕಿರುವಲ್ತ, ಯಾಕೆ ಅದಕ್ಕೆ ಕಿಮ್ಮತ್ತ ಬೇರೆ. ಅದು ₹1,00,00,000 ಜರ್ತಾರಿಕ್ಕಿಂತ ದ್ವಾರದ ತವ್ರ ಮನೆ ಗಿಫ್ಟ್. ಹೆಣ್ಮಕ್ಳು ಒಪ್ಕೊಳ್ಳೋದಿಲ್ಲ, ಅದು ಬೇರೆ. ಅವ್ರು ನೀವು ಬೆಕ್ಕದ್ದು ಕೊಡ್ರಿ. ನಮ್ಮ ಮನೆಗೂ ಇಬ್ಬರದಾರ ಅಕ್ಕರ್, ಎಲ್ಲ ವರ್ಷ ಇದೆ.
ಇನ್ನೇನು ಮಾಡೋರು, ಏನು ಬೇಕಾದ್ ಕೊಡ್ರಿ. ಅದು 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 ಬೇರೆ ಪ್ರೇಮ್. ಅದು ತವ್ರ ಮನೆಗೆ ಬಂದಾಗ ಅಕ್ಕ ತಂಗಿಯರಿಗೆ ಏನು ಕೊಟ್ಟರು ಸಮಾಧಾನ ಆಗೋದಿಲ್ಲ. ಖರೆ ಹಾದ್ಯಾಗ ಹೋಗ್ಬೇಕಾದ್ರೆ ನಾವೊಂದು ಸಣ್ಣ ಅರಿವಿ ತುಣುಕ್ ಕೊಡುವಲ್ಲಿ ಯಾಕೆ ಹರಿಸ್ಕೋತ ಹೋಗ್ತಾರ, ನಮ್ಮ ತವ್ರ ಮನೆ ಸಿರಿಯಿಂದ ತುಂಬಿ ತುಳುಕಲಿ ಅಂತ ಜಗಳ ಮಾಡ್ತಾರೆ, ಬಿಡುವುದಿಲ್ಲ. ಮತ್ತವ್ರು ನೀವು ವರ್ಷ ಒಂದು ತೊಲಿ ಬಂಗಾರ ಕೊಡ್ರಿ, ಬಂದು ಏನು ಕೊಟ್ಟಿರಿ ಅಂತನ ಒಳಗೆ ಕಾಲಿಡ್ತಾರೆ. ನಮ್ಮ ಮನೆಯಾಗ ಅದಾರ ಇಬ್ರು, ಅದಕ್ಕೆ ನಾ ಈಗ ಊರಿಗೆ ಹೋದ್ ಬಂದ್ ಮಾಡೀನಿ. ಏನು ಕೊಟ್ಟಿರಿ ಅಂತನ ಬರ್ತಾರ ಮನೆಗೆ, ಇಷ್ಟನೂ ಅಂತಾರ. ನೀವು ಎಷ್ಟರ ಕೊಡ್ರಿ, 1000, 2000, 3000, 4000 ಒಟ್ಟಿ ರೂಮ್ ಅಂತಿರ್ತೈತಿ ಕೊಡ್ಬೇಕಾರ, ಆದರೂ ಕೊಡ್ತಿರ್ತೀವಿ. ಅಲ್ಲೇ ನಮ್ಮ ಮುಂದೆ ಬಿಚ್ಚಿ ನೋಡ್ತಾರ. ಯಾಕೆ ನಮ್ಮನ್ನು ಕೇಳಾರ್ದ ಯಾರನ್ನ ಕೇಳೋರಿ ಅವರು? ತವ್ರ ಮನೆಯಾಗ ಹಕ್ಕಿರ್ತೈತೆ ಅವ್ರದ್ದು, ತವ್ರ ಮನೆಯಾಗ ಹಕ್ಕಿರ್ತೈತಿ. ಆದ್ರೆ ಅವ್ರದ್ದು ಹಾರೈಕೆ ಇದೆಯಲ್ಲ, ತವ್ರ ಮನೆ ಹೆಣ್ಣು ಮಕ್ಕಳ ಹಾರೈಕೆ ಕೋಟಿ ದೇವತೆಗಳು ಸ್ವರ್ಗದಾಗ ನಿಂತು ಮಾಡುವ ಆಶೀರ್ವಾದಕ್ಕಿಂತ ದೊಡ್ಡದದು, ದೊಡ್ಡದ. ಅದಕ್ಕೆ ಪೂಜ್ಯಪಾದ ಅಪ್ಪಾಜಿಯವರು ಈ ಕೌಲುಗುಡ್ಡದ ಎಲ್ಲ ಹೆಣ್ಣುಮಕ್ಕಳಿಗೆ ಒಂದು ಸೀರೆ ಕೊಡಬೇಕಂತ ಅಪೇಕ್ಷೆ ಮಾಡಿ ಅದಕ್ಕೆ ಹೆಸರಿಟ್ಟಾರ ತವರಿನ ಉಡುಗೊರೆ. ಅದಕ್ಕೆ ನಾಳೆ ಮುಂಜಾನೆ 9 ಗಂಟೆಯಿಂದ 12 ಗಂಟೆ ಮಠದಾಗ ಎಲ್ಲ ತಾಯಂದಿರು ಬರ್ಬೇಕು. ಮಕ್ಕಳನ್ನ ಕರ್ಕೊಂಡ್ಬರ್ಬೇಡ್ರಿ, ಅವ್ರಿಗೆ ತಂದಿಲ್ಲ ಅವರು. ಅಲ್ಲ ಬುದ್ಧಿ ಅಂದ್ರೆ ಒಂದು ಹಳ್ಳ್ಯಾಗ ಮಾತೈತಿ, ಅಕ್ಕ ಬಂದ್ರ ಅಕ್ಕನ ಮಕ್ಕಳು ಮನ್ಯಾಗ ನಿಲ್ತವನಂತೇಳಿ. ಅವ್ರಿಗಿಲ್ಲ, ಹೆಣ್ಮಕ್ಳಿಗೆ ಅಷ್ಟೆ. ಬಂದು ಅಲ್ಲಿ ಗದ್ದಿಗೆಗೆ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಅವ್ರು ಏನು ಕೊಡ್ತಾರಲ್ಲ ಅದು ಜೀವನದ ಪರಮ ಸೌಭಾಗ್ಯ ಅಂತ ಭಾವಿಸಿ ಸ್ವೀಕಾರ ಮಾಡಿ, ಮಠಕ್ಕೊಂದು ಶುಭ, ಮನೆಗೊಂದು ಶುಭ, ಸಮಾಜಕ್ಕೊಂದು ಶುಭ ಹಾರೈಸಿ ಹೋದ್ರಿ ಅಂದ್ರೆ ಈ ಮಠ ಅವ್ರು ಪಟ್ಟ ಶ್ರಮ ಸಾರ್ಥಕ ಆಕೈತಿ, ಸಾರ್ಥಕ ಆಕೈತಿ. ಅದಕ್ಕೆ ಇವತ್ತ ಹಳ್ಳಿ ಊಟ, ನಾಳೆ ತವರಿನ ಉಡುಗೊರೆ, ನಾಳೆ ಸಂಜೆ ಮುಂದೆ ಮೆರವಣಿಗೆ. ಎಂಥ ಮೆರವಣಿಗೆ! ಮಹಾತ್ಮರ ಮೆರವಣಿಗೆ, ಜೀವಂತ ದೇವರುಗಳ ಮೆರವಣಿಗೆ ನಿಮ್ಮೂರಾಗ. ನಾಡ್ದ ಕೃಷಿ ಉತ್ಸವ ಅಂದ್ರೆ ಭೂಮಿ ಕಾಪಾಡೋದು ಹೆಂಗೆ, ಧರ್ಮ ಕಾಪಾಡೋದು ಹೆಂಗೆ, ಎಲ್ಲ ವಿಚಾರ ಮಾಡ್ಯಾರ ಅವ್ರು ಸ್ವಾಮೀಜಿಯವರು. ನೀವೆಲ್ಲ ಭಾಗ್ಯಶಾಲಿಗಳದೀರಿ. ಈ ಎಲ್ಲ ಕಾರ್ಯಕ್ರಮದಾಗ ಶ್ರದ್ಧಾದಿಂದ ಭಾಗವಹಿಸ್ರಿ, ಇದರ ಯಶಸ್ಸಿಗೆ ನೀವೆಲ್ಲ ಸಹಕರಿಸ್ರಿ ಅನ್ನೋ ಮಾತನ್ನು ಹೇಳ್ತಾ ನೆನಪಿಟ್ಕೊಳ್ರಿ, ನಮ್ಮ ಕೆಲಸ ಏನಿಲ್ಲಿ, ನಮ್ಮ ಕೆಲಸ ಏನಿಲ್ಲಿ, ನಮ್ಮ ಕೆಲಸ ಏನಿಲ್ಲಿ, ನಮ್ಮ ಕೆಲಸ ಏನು ಹೇಳೋ ಮಠ ಬಿಡೋದಿಲ್ಲ. ನನ್ನ ಸ್ವಾಮೀಜಿ ಮಾಡಿರಿ ಸರ್ ಅದನ್ನೇ ಶಾಲ್ಯಾಗ, ಮತ್ತು ನನ್ನ ಪಾಠ ಮುಗಿಯೋ ಮಠ ಗಂಟಿ ಹೊಡೆಯಂಗಿಲ್ಲ ಅಲ್ಲಿ. ನಮ್ಮ ಕೆಲಸ ಏನು ತಿಳ್ಕೊಳ್ಳೋದು. ಏನು ತಿಳ್ಕೊಳ್ಳೋದು? ಹೊರಗೇನು ದೋಷ ಐತೆಲ್ಲ ನಮ್ಮ ದೋಷ ಏನಂತ ತಿಳ್ಕೊಳ್ಳೋದು. ಎರಡನೇ ಕೆಲಸ ಏನು? ಬಸ್ ನಾಳೆ ಎಲ್ಲ ತಾಯಂದಿರಿಗೆ ಸೀರೆ ಸೌಭಾಗ್ಯ, ಕುಂಕುಮ ಸೌಭಾಗ್ಯ. ಇವತ್ತ ಹಳ್ಳಿ ಊಟ, ಕೃಷಿ ಉತ್ಸವ, ರೈತರ ಪಾದ ಪೂಜೆ. 20ನೇ ತಾರೀಕಿಗೆ ಮುಂಜಾನೆ 10 ಗಂಟೆಗೆ ರೈತರ ಪಾದ ಪೂಜೆ ರೀ. ಯಾಕೆ? ಜಗತ್ತಿಗೆ ಅನ್ನ ಕೊಡುವಂಥ ದೇವದೂತ ರೈತ, ದೇವದೂತ. ರೈತ ಬಿಕ್ಕಿದ್ರೆ ಜಗತ್ತಿಗೆ ಉಳಿಗಾಲಿಲ್ಲ. ರೈತನು ವಿಮುಖ ಆಗ್ಯಾನ, ಆ ಮಾತು ಬೇರೆ, ಅದನ್ನು ಮಾತಾಡಕ್ಕಿದು ವೇದಿಕೆಲ್ಲ ಕಣೇರಿ ಅಜ್ಜರು ಬಂದು ಚಾಟಿಲಿ ಬೀಸಿ ಹೋಗ್ತಾರೆ. ಅಂಥ ರೈತರ ಪಾದ ಪೂಜೆ ಮಾಡೋದು ಇಟ್ಕೊಂಡಾರ. ಈ ಎಲ್ಲ ಕಾರ್ಯಕ್ರಮದಾಗ ನಾವೆಲ್ಲರೂ ಶ್ರದ್ಧಾದಿಂದ ಭಾಗವಹಿಸಿ ಏನೇನಾಗ್ತದೋ ಆ ಸೇವಾ ಮಾಡಿ ಸಾರ್ಥಕ ಮಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ, ಇಂಥ ಪವಿತ್ರ ಕಾರ್ಯಕ್ರಮದೊಳಗಡೆ 4 ದಿನ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪೂಜ್ಯಪಾದ ಗುರುಗಳಿಗೆ ನಾನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೇಕು, ನೀವು ಕಾರ್ಯಕ್ರಮ ಎಷ್ಟು ಶಿಸ್ತು, ಎಷ್ಟು ಅಚ್ಚುಕಟ್ಟು ನಡೆದಿದೆ ನೋಡಿ. ಇದಕ್ಕೆ ಕಾರಣ ಏನು ಅಂತ 1-2-3 ನಂದು ಅಬ್ಸರ್ವೇಷನ್ ಹೇಳ್ತೀನಿ. ನಂಬರ್ 1, ಇಲ್ಲಿ ಕೆಲವು ಜನ ಸ್ವಯಂ ಸೇವಕರದಾರ.
ಕೆಲಸ ಮಾಡೋರು. ಅವ್ರೇನು ಸಣ್ಣವ್ರು ಬಡವ್ರು ಅಲ್ಲ. ಮತ್ತು ಆದರೂ ನಾವು 7 ಗಂಟೆಗೆ ಬಂದು ಕೂಡ್ತೇವೆ, ಹಾಸ್ಯದಲ್ಲೇ ಕೂಡ್ತೇವೆ. ಆದ್ರೆ ಅವರು ಎಲ್ಲ ಪೂರ್ವ ತಯಾರಿ ಮಾಡ್ತಾರೆ. ತಿಂಗಳಾನುಗಂಟ್ಲೆ ಅಜ್ಜವ್ರ ಜೊತೆ ಓಡಾಡ್ತಾರೆ, ಹಳ್ಳಿಗೆ ಹೋಗ್ತಾರೆ. ಅವ್ರದ್ದೇನು ದುಡಿಮೆ ಐತಲ್ಲ, ಸ್ವಯಂ ಸೇವಕರು, ಸೇವಾರ್ಥಿಗಳು, ನಿಜವಾಗ್ಲೂ ಅವ್ರು ಭಾಳ ದೊಡ್ಡವ್ರು. ಹೆಸರು ತಗೊಳಕ್ಕೆ 4-8 ಹೆಸರು ಹೇಳಿದ್ರೆ ನಾ ಸಣ್ಣವಾಗ್ತೀನಿ. ಎಷ್ಟು ಮಂದಿ ದುಡಿತಾರೆ ನೋಡ್ಬೇಕು ನೀವು. ಕಣ್ಸನ್ನಿ ಕೈಸನ್ನಿ ಮ್ಯಾಗ ಕಾರ್ಯಕ್ರಮ ನಡೆದೈತಿದ. ಕಣ್ಸನ್ನಿ ಕೈಸನ್ನಿ ಮನಿಗೆ 4 ಮಂದಿ ಬಂದ್ರೆ ಒದ್ದಾಡ್ತೇವ್ರಿ ನಾವು. 4 ಮಂದಿ ಜಾಡಪಡಿಸ್ತಿರ್ತೇವೆ, ಕೈ ಜಾಡಿಸ್ತಿರ್ತೇವೆ. ಯವ್ವ ಬಂದ್ರ ನಾ ಹೇಳಿ ತಪ್ಪೈತಿ. 1000 ಮಂದಿ ಬಂದೇವಿ, ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆದೈತಿ ಅಂದ್ರೆ ಇದು ಕಾರಣ ಏನು? ಕಣ್ಸನ್ನಿ ಕೈಸನ್ನಿ ಮ್ಯಾಗ ಕಾರ್ಯಕ್ರಮ ನಡೆದೈತಿ. ಅವ್ರು ಅಲ್ಲಿ ಕೂತಿರ್ತಾರೆ, ಇಲ್ಲಿ ಕೂತಿರ್ತಾರೆ, ಅಲ್ಲೇ ಕಣ್ಣಾಗಿ ಹೇಳ್ತೇವೆ. ಹಂಗೇನು ಮಬ್ಬ ಮಂದಿಗೆಲ್ಲ ತಿಳಿದಿಲ್ಲದು ಕಣ್ಸನ್ನಿ ಕೈಸನ್ನಿ ಅಂದ್ರೆ. ಹಂಗೆ ತಯಾರಿ ಮಾಡ್ಯಾರ ನೋಡ್ರಿ ಶಿಷ್ಯಂದ್ರನ್ನ. ಅಲ್ಲಿ ಶಿವಸಿದ್ಧ ಶರಣರು, ಅಶ್ವಥ್ ಸರು, ಸಿದ್ದು ಸರು, ಶ್ರೀಶೈಲ್ ಪಾಟೀಲ್ ಸರ್, ನಂಗೆ ಇಷ್ಟ 4 ಬಾಯ್ಪಟ್ಟದ ಉಳಿದವ್ರೇನು ನಮ್ಮ ಹೆಸರು ಹೇಳಿಲ್ಲ ಅನ್ಬೇಡ್ರಿ. ಎಲ್ಲರೂ ದೊಡ್ಡವ್ರು ಸಣ್ಣವ್ರು. ಅಲ್ಲಿ ಜಳದಾಗ ನಿಂತ್ಕೊಂಡು ಅಡುಗೆ ಮಾಡೋರು. ಅಲ್ಲಿ ಹೋಗ್ಬೇಕು, ಅಲ್ಲಿ ಒಂದು ಪ್ರಸಾದ ನಿಲಯದಾಗ ಒಂದು 5-6 ಮಂದಿ ತಾಯಂದಿರದಾರ. ಯಾರು ಬಂದ್ರೂ ಬರ್ರಿ ಅಂತ ಕರೀತಾರ, ತಗೋರಿ ಪ್ರಸಾದ ಅಂತಾರ. ಭಾವ ಹೆಂಗೈತಿ ನೋಡ್ರಿ. ಮತ್ತು ಇಲ್ಲೇನು ಕೆಲಸ ಮಾಡಕತ್ತಾರ ಯಾರು ಸಣ್ಣವರಲ್ಲ. ಮತ್ತು ನಾ ಸುಮ್ಮನೆ 1-2 ಮಂದಿದು ಹಿಂದಿಂದ ನೋಡಿದೆ ಎಟ್ಟೆಟ್ಟೈತಿ ಹೊಲ ಅಂತೇಳಿ. ಎಟ್ಟೆಟ್ಟು ಎಕರೆದವ್ರು ಅದ್ರ ಗೊತ್ತೈತಿ. ನಮ್ಮ 4-4, 8-8 ಮಂದಿವು ಕೂಡಿದ್ರೆ ಎಷ್ಟು ಆಸ್ತಿ ಆಗ್ತದೆ ಆಟು ಒಬ್ಬೊಬ್ಬರು ಅದಾರ. ಕರೆ ಇಲ್ಲಿ ಬಂದು ತಟ್ಟು ಹಾಸ್ತಾರ. ಎಷ್ಟು ಚಲೋ ಅಲ್ರಿ. ಅವ್ರಿಗೆ ನಿಜವಾಗ್ಲೂ ನಾವು ಚಪ್ಪಾಳೆ ತಟ್ಟಬೇಕು. ಅವರಿಂದ ಈ ಕಾರ್ಯಕ್ರಮ. ಮತ್ತು ಅವ್ರಿಗೆ ಅಜ್ಜವ್ರ ಮೇಲೆ ಎಷ್ಟು ಶ್ರದ್ಧಾ ಇದೆ. ಅಜ್ಜವ್ರು ಹಂಗದಾರ, ನಾ ಅವ್ರನ್ನೇನು ಹೊಗಳೋದಿಲ್ಲ. ಅವ್ರನ್ನೇನು ಹೊಗಳೋದು, ನಾ ಎಷ್ಟು ಹೊಗಳಿದ್ರು ಅವ್ರದ್ದೇನು ಹೃದಯ ಮತ್ತು ದೊಡ್ಡದಾಕೈತಿ ಅಂತೀರಿ. ವಜ್ರದ ವಜ್ರ ಎಲ್ಲಿದ್ರು ಹಂಗ ನಾ ಹೊಗಳಿ ಬಿಡ್ಲಿ. ಆದ್ರೆ ಅವ್ರ ಮೇಲೆ ಇವ್ರಿಗೆ ಶ್ರದ್ಧಾ ಎಷ್ಟೈತಿ ಗೊತ್ತೈತೇನು ನೋಡ್ಬೇಕು. ಅವ್ರು ಬರ್ತಿದ್ರಂದ್ರೆ ಅವ್ರ ಕಡೆ ನೋಡ್ಕೋತಿರ್ತಾರೆ. ಇದು ಹಿಂಗೆ ಮುಂದುವರಿಬೇಕು, ಇದು ಮನ್ಯಾಗೂ ಬೆಳಿಬೇಕು, ಊರಾಗೂ ಬೆಳಿಬೇಕು, ಇದನ್ನು ಬಳಸ್ಕೋಬೇಕು ನಾವು. ಇಂದಿನ ದಿನಮಾನದಾಗ ಇದು ದುರ್ಲಭ ಇದೆ. ನಂಗೆ ಭಾಳ ಸಂತೋಷ ಆಯಿತು. ಇಂಥ ಒಂದು ಪವಿತ್ರ ಕ್ಷೇತ್ರದೊಳಗಡೆ ಇಂಥ ಒಬ್ಬ ಶುದ್ಧಾಂತಕರಣದ ಶಿವಯೋಗಿಯ ಸನ್ನಿಧಿಯೊಳಗಡೆ ಸೇವೆ ಸಲ್ಲಿಸೋದಕ್ಕೆ ಸೌಭಾಗ್ಯ ಸಿಕ್ತು. ಅವರು ನನಗೆ ಜೀವನ ಮೌಲ್ಯಗಳನ್ನು ಕುರಿತು ಚಿಂತನೆ ಮಾಡೋದಕ್ಕೊಂದು ಅವಕಾಶ ಕೊಟ್ಟರು. ನಾನೇನು ಪಂಡಿತ ಅಲ್ಲ, ಓದ್ದೆ, ಏನು ಹೇಳಬೇಕು ನಿಮಗೆ ಹೇಳೋ ಸಲುವಾಗಿ ಆದರೂ ನಾನು 4 ಪುಸ್ತಕ ಓದಕ್ಕೆ ಒಂದು ಅವಕಾಶ ಸಿಕ್ತಿಲ್ಲ ಅಂದ್ರೆ ಓದ್ತಿದ್ದಿಲ್ಲ ನಾನು. ಜೀವನ ಮೌಲ್ಯಗಳು ಅಂದ್ರೆ ಏನಂತ ಹೇಳಬೇಕಲ್ಲ, ಅದಕ್ಕೆ 1-2-3 ಪುಸ್ತಕ ಓದಕ್ಕೆ ಅವಕಾಶ ಇತ್ತು. ಅಂದ್ರೆ ನಿಮಗಷ್ಟ ತಿಳ್ಕೊಳ್ಳೋದಲ್ಲ, ನನಗೂ ಇದೊಂದು ತೊಳ್ಕೊಳಕ್ಕೆ ಅವಕಾಶ ಸಿಕ್ತು. ನನಗಿಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೂಜ್ಯಪಾದ ಗುರುಗಳಿಗೆ ವಂದಿಸಿ. ಅವ್ರು ಭಾಳ ದೊಡ್ಡವರಾತು. 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಶುದ್ಧಾಂತಕರಣ, ಮಗುವಿನ ಮನಸ್ಸು, ತಾಯಿ ಹೃದಯ. ನೀವು ಅವ್ರು ನೋಡಿರಿಲ್ಲೋ? ನಾನು ಭಾಳ ಸಲ ನೋಡೀನಿ. ನೀವು ಯಾರು ನೋಡಿರಿಲ್ಲೋ? ಕೃಪಾನಂದಪ್ಪ ಅವ್ರು ನೋಡಿರ್ತಾರ, ಮಾರುತೇಶನ್ ನೋಡಿರ್ತಾರೆ. ಒಮ್ಮೊಮ್ಮೆ ಸ್ಟೇಜ್ ಮೇಲೆ ಕುಂತ ಕಣ್ಣೀರು ಹಾಕ್ತಿರ್ತಾರೆ ಅವ್ರು. ಸ್ವಾಮೀಜಿಯವರು ಭಾರಿ ಶುದ್ಧರದೆ, ಒಳಗೆ ಸ್ವಚ್ಛ ಇದ್ರಷ್ಟ ಕಣ್ಣ ನೀರು ಬರ್ತಾವೆ. ಯಾರ ಹುಡುಗರಿದ್ರ, ಯಾರ ಬಡವರಿದ್ರ, ಯಾರ ಭಕ್ತರು ಬಂದ್ರ ಅವ್ರು ಕಷ್ಟ ಹೇಳಿದ್ರ ಕಣ್ಣೀರು ಬರ್ತಾವ್ರಿ ಅವ್ರಿಗೆ. ಎಷ್ಟು ಒಳ್ಳೆಯವ್ರಲ್ಲ ಸ್ವಾಮೀಜಿಯವರು. ನನಗೊಬ್ರು ಯಾರೋ ಹೇಳಿದ್ರು, ಮೊನ್ನೆ ಬಂದೊಬ್ರು ಯಾರೋ ನಮಸ್ಕಾರ ಮಾಡಿದ್ರಂತ. ನಮಸ್ಕಾರ ಮಾಡೋ ಪದ್ಧತಿ ಹೆಂಗಿರ್ತೈತಿ? ಯಾರು ನಮಸ್ಕಾರ ಮಾಡ್ತಾರ ಅವ್ರು ಸ್ವಾಮಿಗಳಿಗೆ ರೊಕ್ಕ ಕೊಡ್ತಾರ. ಬರೋಬ್ರು ಐತಿಲ್ರಪ್ಪ? ಇವರು ಅವ್ರಿಗೆ ರೊಕ್ಕ ಕೊಟ್ರಂತ, ಆರಾಮಿಲ್ಲ ದವಾಖಾನಿಗೆ ತೋರಿಸ್ಕೊ ಅಂತ. ಏನ್ರಿ ಮತ್ತು ಇಂಥವ್ರಿದ್ದಲ್ಲಿ ನಾವು ಬಂದು ಸೇವಾ ಮಾಡಲಿಲ್ಲ ಅಂದ್ರೆ ನಮ್ಮ ವಿದ್ಯೆಗೆ ಏನು ಕಿಮ್ಮತ್ತದೆ? ಪೂಜ್ಯಪಾದರಿಗೆ ಒಳ್ಳೆಯ ಆರೋಗ್ಯ ಇರಲಿ. ಅವ್ರು ಭಾಳ ತಿರುಗಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಅವ್ರು ಕಲಿಬೇಕೇನೋ ಸ್ವಲ್ಪ, ಅವ್ರು ಇಲ್ಲ ಅನ್ನೋದು. ಮತ್ತು ನಾವು ಎಂಥವ್ರು ಅದೀವಿ, ಮದುವೆಗೆ ಕರಿತೀವಿ, ಮುಂಜುವಿಗೆ ಕರಿತೀವಿ, ಮನೆ ಪೂಜೆಗೂ ಕರಿತೀವಿ. ಹಂಗೆ ಮಾಡಬಾರ್ದು. ಅವ್ರನ್ನ ಸ್ವಲ್ಪ ಚಂದ ನೋಡ್ಕೋಬೇಕು. ಆಸ್ತಿ ಅಲ್ಲ ಅವರು, ನಮ್ಮ ನಾಡಿನ ಆಸ್ತಿ ಅವರು. ಅವ್ರಿಗೆ ಹೆಚ್ಚು ತ್ರಾಸ ಕೊಡಬಾರ್ದು. ಸಣ್ಣ ಮುಗಿಸ್ಕೊಳ್ಳೋದಪ್ಪ. ಭಾಳ ಮಹತ್ವದ್ವಿದ್ವು ಅಂದ್ರೆ ಅಂಥವ್ರನ್ನ ಕರೆಯೋದು. ಅದಕ್ಕೆ ಅವರು ಕೂಡ ಸ್ವಲ್ಪ ಆರೋಗ್ಯದ ಕಾಳಜಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮಾತು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ನೋಡ್ರಿ ಅಂದ್ರೆ ಇದಕ್ಕೆ ಹೃದಯ ಬೇಕಷ್ಟ.
ಫ್ಯಾಕ್ಟ್ರಿಯಿಂದ ಫಿಲ್ಟರ್ ನೀರು ಬಂದವರಿಗೆಲ್ಲ ಸಿಗಲಿ ಅಂತ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ಯಾರ. ನೆಗಡಿ ಒಂದು ಆಗಬಾರ್ದಲ್ಲ. ಎಲ್ಲ ಸಣ್ಣ ಸೇವಾ ಮಾಡಿದವ್ರು, ದೊಡ್ಡ ಸೇವಾ ಮಾಡಿದವ್ರು, ಕಡಿಮೆ ಕೊಟ್ಟವ್ರು, ಹೆಚ್ಚು ಕೊಟ್ಟವ್ರು ಎಲ್ಲರೂ ಪೂಜ್ಯಪಾದ ಮಧುಗುಂಡೇಶ್ವರರ ಮಕ್ಕಳೇ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸಿ ಸೇವೆ ಮುಗಿಸ್ತೇನೆ. ನಮಸ್ಕಾರ.